ಪ್ರಚಾರವಿಲ್ಲದೆ ಸಿಗುತ್ತಾ ಪ್ರಸಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಂಜನಗೂಡಲ್ಲಿ ಪ್ರಚಾರಕ್ಕೆ ಹೋಗ್ತಿಲ್ಲ ಶ್ರೀನಿವಾಸ್ ಪ್ರಸಾದ್. ನಾಮಪತ್ರ ಸಲ್ಲಿಕೆ ನಂತರ ಒಂದೇ ಒಂದು ಸಭೆಯಲ್ಲಿ ಭಾಗಿ. ತಂತ್ರಗಾರಿಕೆಯಿಂದಲೇ ಚುನಾವಣೆ ಗೆಲ್ತಾರ ಹಿರಿಯ ನಾಯಕ. ಗೆಲುವಿನ ಆತ್ಮವಿಶ್ವಾಸವೋ ಸೋಲಿನ ಭೀತಿಯೋ? ಇದುವೇ ಈ ಹೊತ್ತಿನ ವಿಶೇಷ. ಪ್ರಚಾರವಿಲ್ಲದೆ ಸಿಗುತ್ತಾ ಪ್ರಸಾದ. ಹಿರಿಯ ನಾಯಕ ಶ್ರೀನಿವಾಸ್ ಪ್ರಸಾದ್ ನಂಜನಗೂಡಲ್ಲಿ ಸ್ವಾಭಿಮಾನದ ಸ್ಪರ್ಧೆಗಿಳಿದಿದ್ದಾರೆ. ತಮಗೆ ಕಾಂಗ್ರೆಸ್ ಪಕ್ಷ ಅವಮಾನ ಮಾಡಿದೆ ಎಂದು ಕೈ ಪಕ್ಷ ತ್ಯಜಿಸಿ ಬಿಜೆಪಿಯ ಕಮಲ ಹಿಡಿದಿರುವ ಶ್ರೀನಿವಾಸ್ ಪ್ರಸಾದ್ಗೆ ಇದು ಪ್ರತಿಷ್ಠೆಯ ಚುನಾವಣೆ. ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲು ಹಾಕಿ ಚುನಾವಣೆ ಎದುರಿಸುತ್ತಿರುವ ಶ್ರೀನಿವಾಸ್ ಪ್ರಸಾದ್ ನಾಮಪತ್ರ ಸಲ್ಲಿಸಿದ ನಂತರ ಬಹಿರಂಗ ಪ್ರಚಾರ ಸಭೆಗಳಿಂದ ದೂರ ಉಳಿದಿದ್ದಾರೆ. ಪ್ರಚಾರ ಸಭೆಗೆ ಬರುತ್ತಿಲ್ಲ ಶ್ರೀನಿವಾಸ್ ಪ್ರಸಾದ್. ನಾಮಪತ್ರ ಸಲ್ಲಿಸಿದ ಮೇಲೆ ಹಿರಿಯ ನಾಯಕ ಮಾಡ್ತಿರೋದೇನು? ನಂಜನಗೂಡು ವಿಧಾನಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ರಣಕಣವಾಗಿದೆ. ಹಿರಿಯ ನಾಯಕ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ತೊರೆದು ಕಮಲ ಪಾಳಯದ ಅಭ್ಯರ್ಥಿಯಾಗಿ ಅಖಾಡದಲ್ಲಿದ್ದಾರೆ. ಸ್ವಚ್ಛ ರಾಜಕಾರಣದ ಇಮೇಜ್ ಹೊಂದಿರುವ ಶ್ರೀನಿವಾಸ್ ಪ್ರಸಾದ್ ಪಾಲಿಗೆ ಈ ಚುನಾವಣೆ ಅತ್ಯಂತ ಮಹತ್ವದ್ದು. ಇಲ್ಲಿ ಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ಗೆ ಪಾಠ ಕಲಿಸಲೇಬೇಕು ಅನ್ನೋದು ಪ್ರಸಾದ್ ಲೆಕ್ಕಾಚಾರ. ಅದಕ್ಕಾಗಿಯೇ ಕಾಂಗ್ರೆಸ್ ತೊರೆದ ನಂತರ ಅಳೆದು ತೂಗಿ ಕಾಂಗ್ರೆಸ್ ಸೋಲಿಸೋಕೆ ಬಿಜೆಪಿಯೇ ಬೆಸ್ಟ್ ಅಂತ ಅಂದುಕೊಂಡು ಕಮಲ ಪಕ್ಷ ಸೇರಿದ್ರು. ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಸೇರಿದಾಗ ದಲಿತ ಹಾಗೆ ಲಿಂಗಾಯತ ಮತಗಳು ಜೊತೆ ಸೇರಿದ್ರೆ ಗೆಲುವು ನೀರು ಕುಡಿದಷ್ಟು ಸಲೀಸು ಅನ್ನೋ ಲೆಕ್ಕಾಚಾರವಿತ್ತು. ಕಾಂಗ್ರೆಸ್ ಬಿಟ್ಟ ಮೇಲೆ ಮಾಡಿದ್ರು ಸ್ವಾಭಿಮಾನ ಸಮಾವೇಶ. ಸಿಎಂ ಸಿದ್ದರಾಮಯ್ಯಗೆ ಶ್ರೀನಿವಾಸ್ ಪ್ರಸಾದ್ ನೇರ ಸವಾಲು. ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ ಬಳಿಕ ಶ್ರೀನಿವಾಸ್ ಪ್ರಸಾದ್ ಬಿರುಸಿನ ಚಟುವಟಿಕೆಯಲ್ಲಿದ್ರು. ನಂಜನಗೂಡು, ಚಾಮರಾಜನಗರ ಹಾಗೆ ಟಿ ನರಸೀಪುರದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಸಿ ಕಾಂಗ್ರೆಸ್ ಪಕ್ಷ ತಮಗೆ ಅವಮಾನ ಮಾಡಿದೆ ಅಂತ ಕಿಡಿಕಾರಿದ್ರು. ಅಷ್ಟೇ ಅಲ್ಲದೆ ಬೈ ಎಲೆಕ್ಷನ್ ಕಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಅವರ ಸಂಪೂರ್ಣ ಕ್ಯಾಬಿನೆಟ್ ಬಂದ್ರು ಗೆದ್ದು ತೋರಿಸೋದಾಗಿ ನೇರ ಸವಾಲು ಹಾಕಿದ್ರು. ನಾಮಿನೇಷನ್ ಸಲ್ಲಿಸಿದ ಮೇಲೆ ಒಂದೇ ಸಭೆಯಲ್ಲಿ ಭಾಗಿ. ಬಹಿರಂಗ ಪ್ರಚಾರದ ಬದಲು ನಾಯಕರ ಭೇಟಿಗೆ ಸೀಮಿತ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಸ್ವಾಭಿಮಾನದ ಹೋರಾಟಕ್ಕಿಳಿದಿರುವಂತ ಶ್ರೀನಿವಾಸ್ ಪ್ರಸಾದ್ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿದ ಬಳಿಕ ಕೇವಲ ಒಂದು ಬಹಿರಂಗ ಪ್ರಚಾರ ಸಭೆಯಲ್ಲಿ ಮಾತ್ರ ಭಾಗವಹಿಸಿದ್ದಾರೆ. ಅದನ್ನ ಹೊರತುಪಡಿಸಿ ಶ್ರೀನಿವಾಸ್ ಪ್ರಸಾದ್ ಪ್ರಚಾರ ಕೇವಲ ಹೋಬಳಿ ಮಟ್ಟದ ನಾಯಕರ ಭೇಟಿಗೆ ಸೀಮಿತವಾಗಿದೆ. ನೇರವಾಗಿ ಮತದಾರರ ಮುಂದೆ ಕೈ ಮುಗಿದು ಮತ ಕೇಳುವ ಬದಲು ಬೇರೆಯದ್ದೇ ತಂತ್ರಗಾರಿಕೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ನಿರತರಾಗಿದ್ದಾರೆ. ಹಾಗಿದ್ರೂ ಇದರ ಬಗ್ಗೆ ಬಿಜೆಪಿ ನಾಯಕರಲ್ಲಿ ಕೇಳಿದ್ರೆ ಪ್ರಚಾರ ಮಾಡ್ತಾರೆ ಅಂತ ಹೇಳ್ಕೊಂಡು ಜಾರಿಗೊಳಿಸಿದ್ದಾರೆ. ಬರ್ತಾ ಇದ್ದಾರೆ. ಈಗ ಅವರು ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ, ತಾಲೂಕ್ ಪಂಚಾಯಿತಿ ಎಲ್ಲ ಗ್ರಾಮ ಪಂಚಾಯಿತಿಯಾಗಿ ವಿಸಿಟ್ ಮಾಡಿದ್ದಾರೆ. ಮತ್ತೆ ನಗರ ಪ್ರದೇಶದಲ್ಲೂ ಇನ್ನು ಮುಂದೆ ಹಾಕೊಂಡಿದ್ದಾರೆ. ಒಟ್ಟಾರೆ ಇದು ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಏನು ಅವರ ಪ್ರೋಗ್ರಾಮ್ಸ್ ಅನ್ನ ಫಿಕ್ಸ್ ಮಾಡ್ತಾರೆ, ಆ ಫಿಕ್ಸ್ ಮಾಡಿದಂತ ಸ್ಥಳಗಳಿಗೆ ಅವರು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚು ಬರಬೇಕು ಅಂತ ಹೇಳಿದ್ರಿ, ಕೊಡ್ತಾರೆ ಸಮಯ. ಶ್ರೀನಿವಾಸ್ ಪ್ರಸಾದ್ ಹೆಚ್ಚಾಗಿ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗದೇ ಇರೋಕೆ ಬದನವಾಳು ಜಾತಿ ಸಂಘರ್ಷದ ವಿಚಾರ ಚುನಾವಣೆ ವೇಳೆ ಪ್ರಸ್ತಾಪ ಆಗ್ತಾ ಇರುವುದು ಕಾರಣ ಅಂತ ಹೇಳಲಾಗ್ತಾ ಇದೆ. ಹೆಚ್ಚು ಪ್ರಚಾರ ಸಭೆಗಳಲ್ಲಿ ಭಾಗಿಯಾದ್ರೆ ಬದನವಾಳು ಕಾರಣವಾಗಿಟ್ಕೊಂಡು ಲಿಂಗಾಯತ ಸಮುದಾಯ ತಿರುಗಿ ಬೀಳುವಂತ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಹಾಗಿದ್ರೂ ಶ್ರೀನಿವಾಸ್ ಪ್ರಸಾದ್ ಚುನಾವಣೆಯ ಉಸ್ತುವಾರಿ ಹೊತ್ತಿರುವ ಶೋಭಾ ಕರಂದ್ಲಾಜೆ ಮತ್ತು ಮಾಜಿ ಸಚಿವ ವಿ ಸೋಮಣ್ಣ ಪ್ರತಿನಿತ್ಯ ಕ್ಷೇತ್ರದಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ. ಏನೇ ಆದ್ರೂ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿರುವ ಶ್ರೀನಿವಾಸ್ ಪ್ರಸಾದ್ ಪ್ರಚಾರ ಸಭೆಗಳಿಂದ ದೂರ ಉಳಿದಿರೋದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ. ಮೈಸೂರಿನಿಂದ ರಾಮ್ ಜೊತೆ ಆನಂದ್ ಬೈದನಮನೆ, ಟಿವಿ9 ನಂಜನಗೂಡು. ಶ್ರೀನಿವಾಸ್ ಪ್ರಸಾದ್ ಅತ್ಯಂತ ಹಿರಿಯ ನಾಯಕ ಮತ್ತು ಇಡೀ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಅವರಿಗೆ ಪರಿಚಯ ಇದೆ. ಎಲ್ಲಿ ಯಾವ ರೀತಿಯಾಗಿ ಮತಯಾಚನೆ ಮಾಡಿದ್ರೆ ಹೆಚ್ಚು ಫಲ ಕೊಟ್ಟೀತು ಅನ್ನೋದರ ಬಗ್ಗೆಯೂ ಕೂಡ ಅವರಿಗೂ ಅರಿವಿದೆ. ಆದರೆ ಯಾವುದೇ ಒಂದು ಚುನಾವಣೆ ಬಂದಾಗ, ವಿಶೇಷವಾಗಿ ಬೈ ಎಲೆಕ್ಷನ್ ಬಂದಾಗ, ಅಭ್ಯರ್ಥಿಯಾದವರು ದಿನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಅಷ್ಟು ಊರುಗಳಿಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಪ್ರಚಾರವನ್ನು ನಡೆಸ್ತಾರೆ. ಪ್ರಚಾರ ಸಭೆಗಳ ಮೂಲಕವಾಗಿ ಮತಯಾಚನೆಯನ್ನು ಮಾಡ್ತಾರೆ.
ಆದರೆ ಶ್ರೀನಿವಾಸ್ ಪ್ರಸಾದ್ ಅಂತ ನುರಿತ ರಾಜಕಾರಣಿ ಈ ಬಾರಿ ಪ್ರಚಾರ ಸಭೆಗಳಿಂದ ದೂರ ಉಳಿದಿದ್ದಾರೆ. ಬದಲಿಗೆ ಹಿರಿಯ ನಾಯಕರುಗಳನ್ನ ಭೇಟಿ ಆಗ್ತಾರೆ, ಅಲ್ಲಲ್ಲಿ ಸಭೆಗಳನ್ನ ನಡೆಸ್ಕೊಳ್ತಾರೆ. ಏನು ನಾಯಕರ ಜೊತೆಗೆ ಮಾತುಕತೆಯಲ್ಲಿನೇ ಹೆಚ್ಚಿನ ಸಭೆಗಳು ಮಾತ್ರ ನಡೀತವೆ ಹೊರತು ಬಹಿರಂಗವಾದಂತಹ ಯಾವುದೇ ಪ್ರಚಾರದಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಯಾವ ಕಾರಣಕ್ಕಾಗಿ ಹಾಗಿದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಆರೋಗ್ಯದ ಕಾರಣದಿಂದಾಗಿ ಅವರು ಹೋಗ್ತಾ ಇಲ್ವಾ, ಅಥವಾ ಬದನವಾಳು ವಿಚಾರ ಪದೇ ಪದೇ ಪ್ರಸ್ತಾಪ ಆಗ್ತಾ ಇರುವಂತ ಅವರಿಗೆ ಇರಿಸು ಮುರುಸು ಉಂಟಾಗ್ತಾ ಇದೆಯಾ? ಹಾಗೂ ಈ ಚುನಾವಣೆಯಲ್ಲಿ ನಿಜಕ್ಕೂ ಕೂಡ ಜಿದ್ದಾಜಿದ್ದಿನ ಒಂದು ಚುನಾವಣೆ ಆಗಿರೋದ್ರಿಂದ ಗೆದ್ದೇ ಗೆಲ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಅವರಿಗಿದೆಯಾ, ಅಥವಾ ಸೋಲಿನ ಭೀತಿ ಅವರನ್ನ ಕಾಡ್ತಾ ಇದೆಯಾ? ಇದರ ಬಗ್ಗೆ ಚರ್ಚೆಯನ್ನು ಆರಂಭಿಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಗಳಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತ ಅಬ್ದುಲ್ ಹಕೀಂ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಂಡ್ಲುಪೇಟೆಯಿಂದ ಬಿಜೆಪಿಯ ರಾಜ್ಯ ವಕ್ತಾರರಾಗಿರುವ ಅಶ್ವಥ್ ನಾರಾಯಣ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಂಜನಗೂಡಿನಿಂದ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವ ಧರ್ಮಸೇನಾ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಸೂರು ಸ್ಟುಡಿಯೋದಲ್ಲಿ ಹಿರಿಯ ಪತ್ರಕರ್ತ ಎಂಬಿ ಮರಂಕಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮೊದಲಿಗೆ ಧರ್ಮಸೇನಾ ಅವರೇ, ತಾವೇನು ಹೇಳ್ತೀರಿ? ಶ್ರೀನಿವಾಸ್ ಪ್ರಸಾದ್ ಅವರು ಪ್ರಚಾರದಿಂದ ದೂರ ಉಳಿದಿರ್ತಕ್ಕಂಥ ಗಮನಿಸಿದ್ರೆ ಯಾವ ಕಾರಣ ಅಂತೇಳಿ ಅನ್ನಿಸ್ತಾ ಇದೆ ತಮಗೆ ಇದು? ಸರ್, ನನಗೆ ಈಗಲೇ ಗೊತ್ತಾಗಿದ್ದು ಒಂದು 2 minutes ಬ್ಯಾಕ್. ನನಗೆ ಅವ್ರದ್ದು ಪ್ರಸಾದ್ ಸಾಹೇಬರು ದೂರ ಉಳಿದಿದ್ದಾರೆ ಅಂತಕ್ಕಂಥ ವಿಚಾರನೇ ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಏನು ಅವರು ಕಳೆದ ಚುನಾವಣೆಯಲ್ಲೂ ಕೂಡ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಮುಖಂಡರುಗಳು, ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಎಚ್.ಸಿ. ಮಹದೇವಪ್ಪನವರು, ಧ್ರುವನಾರಾಯಣವ್ರುಗಳೇ ಚುನಾವಣೆಗಳನ್ನು ನಡೆಸಿ ಗೆಲ್ಲಿಸ್ಕೊಟ್ಟಂಥದ್ದು. ಆದರೆ ಈ ಸರಿ ತಾವೇ ಹೇಳಿದಾಗೆ ಸೋಮಣ್ಣವರು, ಶೋಭಾ ಕರಂದ್ಲಾಜೆಯವರು ಇವರೆಲ್ಲ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಅದು ಈಗ ಜನ ಈಗ ಅವ್ರು ಉತ್ತರ ಕೊಡಬೇಕಾಗ್ತದೆ. ಹಿಂದೆ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಸಿದ್ದರಾಮಯ್ಯನವರು, ಮಹದೇವಪ್ಪನವರು, ಧ್ರುವನಾರಾಯಣವ್ರ ಬಗ್ಗೆ ನಂಬಿಕೆ ವಿಶ್ವಾಸ ಇಟ್ಟು ಓಟ್ ಹಾಕಿದ್ರು. ಆದರೆ ಆ ಕಳೆದ ವರ್ಷಗಳಲ್ಲಿ ಅವರು ಅಭಿವೃದ್ಧಿ ಕೆಲಸಗಳನ್ನ ತಕ್ಕಷ್ಟು ಮಟ್ಟಿಗೆ ಜನಗಳ ನಿರೀಕ್ಷೆಗೆ ತಕ್ಕಂಥ ಅವ್ರು ಕೆಲಸ ಮಾಡೋದಕ್ಕಾಗಿರಲಿಲ್ಲ. ಇವಾಗ ಚುನಾವಣೆ ಅವರು ರಾಜೀನಾಮೆ ಕೊಟ್ಟ ನಂತರ ಇಡೀ ಕ್ಷೇತ್ರದಲ್ಲಿ ಈಗ ಅಕ್ಕಪಕ್ಕದಲ್ಲಿ ವರ್ಣ ಕ್ಷೇತ್ರ ಇರ್ಬೋದು, ಮಹದೇವ ಪ್ರಸಾದ್ರವರ ಗುಂಡ್ಲುಪೇಟೆ ಕ್ಷೇತ್ರ ಇರ್ಬೋದು, ಇಲ್ಲಿ ಚಿಕ್ಕಮಾದವ್ರು JDS ಇಂದ ಅವರಷ್ಟು ಕೂಡ ಅವರು ಅಭಿವೃದ್ಧಿ ಆಗಿರಲಿಲ್ಲ, ಹೆಗ್ಗಡದೇವನಕೋಟೆ ಅಷ್ಟು. ಈಗ ಇಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ಆಗ್ತಾ ಇರೋದ್ರಿಂದ ಜನರಿಗೆ ನಿರೀಕ್ಷೆ ಬಂದಿದೆ. ಆಮೇಲೆ ಒಂದು ಮಾತನ್ನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಕಿ ಮಹದೇವರವರ ಅಭಿಮಾನಿಗಳೆಲ್ಲರೂ ಕೂಡ ಈಗ ಕಾಂಗ್ರೆಸ್ ಕಡೆ ಬಂದಿದ್ದಾರೆ. ಕೆಲವರು ಬಿಟ್ಟರೆ ನೋಡಿ, ಇಲ್ಲೊಂದು ಪಟ್ಟಿನೇ ಪ್ರೆಸ್ಗೆ ನಾವು ರಿಲೀಸ್ ಮಾಡಿದ್ದೀವಿ. ಇದರಲ್ಲಿ ಸುಮಾರು 20 ಜನ ಎಲ್ಲ ವೀರಶೈವ ಮುಖಂಡರುಗಳು, ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಭಾಸ್ಕರ್ ರಾವ್ ಅಂತ ಹೇಳಿ, ದೇವಿರಮ್ಮನಹಳ್ಳಿ ಗ್ರಾಮಸ್ಥರು, ಚಾಮಲಾಪುರ ಹುಂಡಿ ಗ್ರಾಮಸ್ಥರು. ಕಾಂಗ್ರೆಸ್ ಕೇವಲ ಜಾತಿ ರಾಜಕಾರಣವನ್ನು ನಂಬಿಕೊಂಡು ಕೂತಿದ್ಯಾ ಅಂತ? ಈ ಜಾತಿ ರಾಜಕಾರಣವನ್ನು ನಂಬಿಕೊಂಡು ನೀವು ಕೂಡ ಕೂತಿದ್ದೀರಾ ಅಂತ ಕಾಂಗ್ರೆಸ್ನವರು? ಸರ್, ಈಗ ಜಾತಿ ರಾಜಕಾರಣ ಅಂತ ಅಂದ್ರೆ ಆ ಪಕ್ಷದಲ್ಲಿ ಯಾರು ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಅವ್ರನ್ನ ಓಲೈಸಬೇಕಾಗ್ತದೆ. ಮತ್ತೆ ಎಲ್ಲರಿಗೂ ಜಾತಿ ಇದೆ, ಯಾರಿಗೆ ಜಾತಿ ಇಲ್ಲ ಹೇಳಿ? ಎಲ್ಲರೂ ಈಗ ಪ್ರತಿಯೊಬ್ಬರು ನೀವೊಂದು ಕೆಲಸಕ್ಕೆ ಸೇರ್ಬೇಕಂದ್ರೆ ನೀವು ಜಾತಿನ ಕಾಲಂ ಸರ್ಕಾರದವರೇ ಹಾಕೊಟ್ಟಿರ್ತಾರಲ್ವಾ? ಜಾತಿ ಕಾಲಂ ತೆಗೆದು ಬಿಟ್ರೆ ನಾವು ತೆಗೆದು ಬಿಡ್ಬೋದಪ್ಪ ರಾಜಕೀಯದಲ್ಲೂ. ಸೊ ಹಾಗಾಗಿ ಜಾತಿ ಅನ್ನೋ ಪ್ರಶ್ನೆ ಇಲ್ಲ. ಈ ಎಲ್ಲದಕ್ಕೂ ಈಗ ನೀವು ಬಸವಣ್ಣವ್ರು ಮಾತ್ರ ನಾವು ಹೋಗ್ತಾ ಇದ್ವಿ, ಜಾತಿ ಮಾತ್ರ ಮುಖ್ಯ ಆಗುತ್ತೆ ನಮ್ಗೆ ಇಲ್ಲಿ, ಅದರ ಮೂಲಕವಾಗಿ ಕಾಂಗ್ರೆಸ್ನವರು. ಸರ್, ಈಗ ಒಂದು ಮಾತನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಈಗ ನೀವೇ ಹೇಳ್ತಿದ್ರಪ್ಪ, ನಾವೇನು ಹೇಳಿಲ್ಲ. ನಂಜನಗೂಡಲ್ಲಿ ಉಪಚುನಾವಣೆ ಬಂದ್ಬಿಡ್ತು. ಇಲ್ಲಿ ಲಿಂಗಾಯತರ ಸಂಖ್ಯೆ ಎಷ್ಟು, ದಲಿತರ ಸಂಖ್ಯೆ ಎಷ್ಟು, ಕುರುಬರ ಸಂಖ್ಯೆ ಎಷ್ಟು, ಅಲ್ಪಸಂಖ್ಯಾತರ ಸಂಖ್ಯೆ ಎಷ್ಟು, ಇವರು ಹಿಂದುಳಿದ ವರ್ಗದವ್ರು ಇಷ್ಟು ಅಂತ ಹೇಳ್ತಿದ್ರಿ. ನಾವು ಅವ್ರನ್ನೆಲ್ಲ ಭೇಟಿ ಮಾಡ್ಬೇಕೋ ಬೇಡ? ಅವ್ರೇನ್ ಹೇಳ್ತಾರೆ? ಏನ್ರಿ ಮಾಧ್ಯಮದಲ್ಲ ನಮ್ನೆಲ್ಲ ಅವರೇ ಅಂತಾರೆ, ನೀವು ಯಾರು ಬಂದು ನಮ್ಮನ್ನ ನೋಡ್ಲಿಲ್ಲ ಅಂತಾರೆ ಮತದಾರರು. ಎಸ್ ಧರ್ಮಸೇನ ಅವರು ಮಾತಾಡ್ತೀವಿ. ಹಕ್ಕಿಬರ್ ಇದೆ, ತಾವು ಹೇಳ್ತೀರಿ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಈ ಚುನಾವಣೆಯ ಕಣದಲ್ಲಿ, ಯಾಕಂದ್ರೆ ಸ್ವಾಭಿಮಾನ ಸಮಾವೇಶವನ್ನು ಮಾಡಿದ್ರು, ಆ ಮೂಲಕವಾಗಿ ದೊಡ್ಡ ಮಟ್ಟದ ಒಂದು ಚುನಾವಣೆಗೆ ತಯಾರಿಯನ್ನು ನಡೆಸಿದ್ರು. ಆದ್ರೆ ಈಗ ಯಾಕೆ ಈ ರೀತಿಯಾದಂತಹ ಒಂದು ಹಿನ್ನೆಲೆಯಲ್ಲಿ ನಿಂತುಕೊಂಡು ಮಾಡುವಂಥದ್ದು ನಿಜಕ್ಕೂ ಈ ತಂತ್ರಗಾರಿಕೆ ಯಶಸ್ಸಾಗುತ್ತಾ ಅಂತ? ಶ್ರೀನಿವಾಸ್ ಪ್ರಸಾದರ ರಾಜಕಾರಣವನ್ನು ನಾವು ನೋಡಲಾಗಿ ಅವರು ಬಹಳಷ್ಟು ಚುನಾವಣೆಗಳಲ್ಲಿ ಭಾಗವಹಿಸೋದು ಬಹಳ ಕಡಿಮೆ.
ಅವರು ಮೇಲ್ನೋಟಕ್ಕೆ ಮಾತ್ರ ಭಾಗವಹಿಸ್ತಾ ಇರೋದನ್ನು ನಾವು ಅವರನ್ನು ಕಂಡಿದ್ದೀವಿ. ಆದರೆ ಇದನ್ನು ಮೊದಲು ನಾವೇನು ಮಾಡ್ತಿದ್ದೀವಿ, ಇದು ಸಿದ್ದರಾಮಯ್ಯ ಬಿಟ್ವೀನ್ ಶ್ರೀನಿವಾಸ್ ಪ್ರಸಾದ್ ಮಧ್ಯೆ ನಡೆಯುತ್ತಿರುವಂಥ ಚುನಾವಣೆ ಅನ್ನೋದು ಮೊದಲು ಹಂತದಲ್ಲಿ ಬಿಂಬ ಆಯಿತು. ಯಾವಾಗ ಯಡಿಯೂರಪ್ಪನವರು 10-15 ದಿನಗಳ ಕಾಲ ಅಲ್ಲೇ ವಾಸ್ತವ ಹೂಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ಸಿದ್ದರಾಮಯ್ಯ ವರ್ಸಸ್ ಯಡಿಯೂರಪ್ಪ ಅಂತ ಚೇಂಜ್ ಆಯಿತು. ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸ್ವಲ್ಪ ಹಿಂದೆ ಸರಿದ್ರು. ಇದಕ್ಕೆ ಪ್ರಮುಖ ಕಾರಣ ಒಂದು ಆರೋಗ್ಯದ ಸಮಸ್ಯೆ, ಎರಡನೇದ್ದು ಅವರಿಗೆ ಬದನವಾಳು ಸಮಸ್ಯೆ ಕಾಡ್ತಾ ಇರೋದು. ಯಾಕಂತಂದರೆ ಲಿಂಗಾಯತರು ಬಹಳ 60-70 ಸಾವಿರ ಜನಸಂಖ್ಯೆ ಇರುವಂಥ ಲಿಂಗಾಯತರು ಈಗಲೂ ಕೂಡ ಮೋರ್ ದ್ಯಾನ್ 50% ಮೆಜಾರಿಟಿ ಲಿಂಗಾಯತರು ಈಗಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಜೊತೆಗಿಲ್ಲ. ಯಡಿಯೂರಪ್ಪನವ್ರು ಬಂದರೂ ಕೂಡ, ಸೋಮಣ್ಣ ಇದ್ದರೂ ಕೂಡ ಅವರು ಶ್ರೀನಿವಾಸ್ ಪ್ರಸಾದ್ ಜೊತೆಗೆ ಹೋಗ್ಲಿಕ್ಕೆ ತಯಾರಿಲ್ಲ. ಒಂದನೇದ್ದು. ಎರಡನೇದ್ದು, ಈ ಇಂಟೆಲೆಕ್ಚುಯಲ್ಸ್ ದಲಿತ ನಾಯಕರು ಏನಂತ ಅವರು ಏನು ಆ ಹುಬ್ಳಿಗಳನ್ನು ಹಿಡ್ಕೊಂಡು ಕೂತಿದ್ದಾರೆ, ಇದೇನೂರು ಮಾದೇವನಂತ ಪ್ರಬಲ ಇಂಟೆಲೆಕ್ಚುಯಲ್ಸ್ಗಳ ಅವ್ರ ಫಾಲೋವರ್ಸು ಅಲ್ಲಿ ಸಾಕಷ್ಟಿದ್ದಾರೆ. ಅವರು ಬಹಿರಂಗವಾಗಿ BJP ಬೆಂಬಲಿಗೆ ಮಾಡಲಿಕ್ಕೆ ಶಕ್ಯವೇ ಇಲ್ಲ. ಆ ಜನನೂ ಕೂಡ ಅಂದರೆ ದಲಿತ ಕೇರಿಯಲ್ಲೂ ಕೂಡ ಇವರಿಗೆ ಸ್ಪಂದನ ಅಷ್ಟೊಂದು ಸಿಗ್ತಾ ಇಲ್ಲ. ಯಾಕಂದರೆ ಕಳಲೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ದಲಿತರಿಂದನೂ ಕೂಡ ಕೆಲವೊಂದು ಪರ್ಸೆಂಟೇಜ್ ಓಟ್ಗಳು ಸಿಗಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಲಿಂಗಾಯತರ ಮೆಜಾರಿಟಿ ಓಟ್ಗಳು ಸಿಗಲಿಕ್ಕೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಸ್ವಲ್ಪ ರಾಜಕಾರಣದಲ್ಲಿ ಅವರು ಸ್ವಲ್ಪ ಹಿಂದೆ ಸರಿತಾ ಇದ್ದಾರೆ, ಮತ್ತು ಮುಂಚೂಣಿಯಲ್ಲಿ ಶೋಭಾ ಕರಂದ್ಲಾಜೆ, ಸೋಮಣ್ಣ ಮತ್ತು ಯಡಿಯೂರಪ್ಪನವರೇ ಮುನ್ನುಗ್ಗಿ ಕೆಲಸ ಮಾಡ್ತಾ ಇರೋದನ್ನು ನಾವು ಈಗ ಚುನಾವಣೆಯಲ್ಲಿ ಕಾಣ್ತಾ ಇದ್ದೀವಿ. ಆದರೆ ಅವರ ಆರೋಗ್ಯದ ಬಗ್ಗೆ ಎರಡನೇದು ಮಾತಾಡಬೇಕಾದ್ರೆ, ಅವರಿಗೆ 2 ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ, 2 ಕಿಡ್ನಿ ಬದಲಾವಣೆ ಮಾಡಿದ್ದಾರೆ. ಯಾವುದು ನಮ್ಮ ಇದರಲ್ಲಿ ಮಣಿಪಾಲ್ ಹಾಸ್ಪಿಟಲಲ್ಲಿ. ಅವರಿಗೆ ಇನ್ಫೆಕ್ಷನ್ ಸಮಸ್ಯೆ ಇದೆ, ಹೊರಗಡೆ ಅವರು ಮೂತ್ರ ವಿಸರ್ಜನೆ ಮಾಡುವಂಗಿಲ್ಲ, ಬೇರೆ ಬೇರೆ ಇದರ ಚಟುವಟಿಕೆಗಳಲ್ಲಿ ಹೋಗುವಂಗಿಲ್ಲ, ಈ ಧೂಳು ಮತ್ತೊಂದು. ಆ ಕಾರಣಕ್ಕಾಗೂ ಕೂಡ ಅವರು ಬಹಳ ಮೈಚಳಿ ಬಿಟ್ಟು ಅವರು ಚುನಾವಣೆ ಪ್ರಚಾರಕ್ಕೆ ಹೋಗಲಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಆದರೆ ಇದರ ಎರಡೇ ಕಾರಣಕ್ಕಾಗಿ ಅವರು ಹಿಂದೆ ಬಿದ್ದಿದ್ದಾರೆ ಅಂತ ನನಗೇನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಪಕ್ಷ ಏನಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ. ಒಂದು ಹೇಳಬೇಕು ಅಂತಂದ್ರೆ ನೋಡಿ, 21 ಪ್ರಮುಖ ಹಳ್ಳಿ ಮತ್ತು ಹೋಬಳಿಗಳು ಆ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾವೆ. ಆ 21 ಕ್ಷೇತ್ರ ಹೋಬಳಿಗಳಲ್ಲಿ ಇವರು 9 ರೀಚ್ ಆಗಿದ್ದಾರೆ. ಯಾರು ವೈಯಕ್ತಿಕವಾಗಿ ಶ್ರೀನಿವಾಸ್ ಪ್ರಸಾದ್. ಉಳಿದದ್ದು ನಂಜನಗೂಡು ಅಂತ ದೊಡ್ಡ ಸಿಟಿ ಏನು 38 ಬೂತ್ಗಳಲ್ಲಿದ್ದಾವೆ, ಅಲ್ಲೇ ಅವರು ಪ್ರಮುಖವಾಗಿ ಭಾಗವಹಿಸಿಲ್ಲ. ಆದರೆ ಅವರ ಕಾರ್ಯಕರ್ತರು ಅಥವಾ ಅವರ ನಾಯಕರ ಪಡೆ ಏನಿದೆ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಶ್ರೀನಿವಾಸ್ ಪ್ರಸಾದ್ ಅವ್ರ ಲೆಕ್ಕಕ್ಕೆ ಬರ್ತಾ ಇಲ್ಲ. ಎಸ್ ಹಕೀಮ್ ಅವರೇ, ಚರ್ಚೆ ನಾವು ಮುಂದುವರಿಸೋಣ. ನಮ್ಮ ಜೊತೆಗೆ ಅಶ್ವಥ್ ನಾರಾಯಣ ಕೂಡ ಜಾಯ್ನ್ ಆಗಿದ್ದಾರೆ, ಹಾಗೆ MB ಮರಮಕಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ. ಅವ್ರ ಜೊತೆಗೂ ಮಾತಾಡ್ತೀವಿ ಚಿಕ್ಕ ಬ್ರೇಕ್ ನಂತರ. ಪ್ರಗಂತ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಅಶ್ವಥ್ ನಾರಾಯಣ ಅವರೇ, ತಾವೇನು ಹೇಳ್ತೀರಿ? ಯಾವ ಕಾರಣಕ್ಕೆ ನಿಮ್ಮ ಪಕ್ಷದ ಅಭ್ಯರ್ಥಿ ನಂಜನಗೂಡಿನಲ್ಲಿ ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇಲ್ಲ? ಕೇವಲ ಒಂದು ಪ್ರಚಾರ ಸಭೆಯಲ್ಲಿ ಮಾತ್ರನೇ ಈ ಕಳೆದ 10 ದಿವಸದ ಅವಧಿಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ನಾಮಿನೇಷನ್ ದಿವಸ, ಅದಾದ ನಂತರ 25ನೇ ತಾರೀಕು ಒಂದು. ಯಾಕೆ ಈ ರೀತಿಯಾಗಿ ಪ್ರಚಾರದಿಂದ ಹಿಂದೆ ಉಳಿದಿರತಕ್ಕಂಥದ್ದು ಅಶ್ವಥ್ ನಾರಾಯಣ ಅವರೇ? ಅಶ್ವಥ್ ನಾರಾಯಣ ಅವರೇ ಕೇಳ್ತಿದ್ಯಾ? ಅಶ್ವಥ್ ನಾರಾಯಣ ಅವ್ರು ಕೇಳ್ತಿದ್ಯಾ? ಇಲ್ಲ, ಅವರು ಪ್ರಚಾರದಿಂದ ಏನು ಹಿಂದೆ ಉಳಿದಿಲ್ಲ. ಈಗ ಏನಾಗ್ತದೆ ನಮ್ಮಲ್ಲಿ, ಈಗ ಉದಾಹರಣೆಗೆ ನಾನು ಗುಂಡ್ಲುಪೇಟೆನಲ್ಲಿ ಇವತ್ತು ಕ್ಯಾಂಪೇನ್ ಮಾಡ್ತೇನೆ. ಕ್ಯಾಂಡಿಡೇಟ್ ಒಂದ್ ಕಡೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. 5 ಬ್ಯಾಚ್ ನಲ್ಲಿ ಅವರು 5 ಕಡೆನೂ ಭಾಗವಹಿಸ್ಲಿಕ್ಕೆ ಆಗಲ್ಲ. ಎಲ್ಲರೂ ಒಂದ್ ಕಡೆ ಯಾರೋ ಪ್ರಮುಖ ಲೀಡರ್ ಕಡೆನೋ ಇರ್ಬೇಕಾಗುತ್ತಲ್ಲ ಅಂತ. ಕೇಳಿಸ್ತಾ ಇದೆ ಪ್ರಸಾದ್? ಒಂದು ಬ್ಯಾಚಿನ ಒಂದು ದಿವಸ ಇರಬೇಕಾಗುತ್ತಲ್ಲ. ನನ್ನ ಮಾತು ಕೇಳಿಸ್ತಾ ಇಲ್ವಾ? ಕೇಳ್ತಿದೆ, ಹೇಳಿ. ಹಲೋ, ಕೇಳಿಸ್ತಾ ಇದೆ? ನೋಡಿ, ನಾ ಈಗ ಕ್ಯಾಂಡಿಡೇಟ್ ಎಲ್ಲರೂ 5-6 ಕಡೆ ಕ್ಯಾಂಪೇನ್ ನಡೆಯುವಂತ ಸಂದರ್ಭದಲ್ಲಿ ಒಂದ್ ಕಡೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಅಲ್ಲ. ಯಾವ್ದಾರ ಒಂದು ಬ್ಯಾಚ್ ಅಲ್ಲಿ ಇದ್ದೇ ಇರ್ತಾರೆ ಅವರು. ಅಲ್ಲ ಇಲ್ಲ, ಈಗ ಆಲ್ರೆಡಿ ಅವ್ರು ಕ್ಯಾಂಪೇನ್ ಅಲ್ಲಿ ಇದ್ದಾರೆ. ಸ್ವಲ್ಪ ಅವರು ಮೊದಲಿಂದನೂ ಪ್ರಾರಂಭಿಕ ಹಂತದಿಂದನೂ, ಈಗಲ್ಲ ಸುಮಾರು ದಿನಗಳಿಂದನೂ ಅವ್ರದ್ದೊಂದು ಪದ್ಧತಿ ಇದೆ. ಸ್ವಲ್ಪ ತಡವಾಗಿ ಬರ್ತಾರೆ, ಕೆಲವೊಂದು ತುಂಬಾ ಇದಾಗಿ ಅವರು ಬರೋದಿಲ್ಲ, ಬ್ರಿಸ್ಕ್ ಆಗಿ ಬರೋದಿಲ್ಲ. ಬಟ್ ಅದನ್ನ ನಮ್ಮ ಜೊತೆ ನಿರಂತರವಾಗಿ ಕ್ಯಾಂಪೇನ್ ಅಲ್ಲಿ ಪ್ರಮುಖರು ಬಂದಂತ ಸಂದರ್ಭದಲ್ಲಿ ಬರ್ತಾರೆ. ಆಮೇಲೆ ಅವರವ್ರಿಗೆ ಬ್ಯಾಚ್ ಬೈ ಬ್ಯಾಚ್ ಕ್ಯಾಂಪೇನ್ಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ನಮ್ಮಲ್ಲಿ ಏನಾಗಿದ್ರೆ ಈ ಸಲ ಫೋರ್ಸು 5-6 ಬ್ಯಾಚ್ಗಳನ್ನ ಮಾಡಿಕೊಂಡು ಕ್ಯಾಂಪೇನ್ಗಳನ್ನ, ಶೋಭಾ ಒಂದ್ ಕಡೆ, ಸೋಮಣ್ಣ ಅವ್ರ ಕಡೆ, ಯಡಿಯೂರಪ್ಪ ಒಂದ್ ಕಡೆ, ಈಶ್ವರಪ್ಪ ಅವ್ರ ಕಡೆ, ಇವತ್ತು ಅಶೋಕ್ ಅವ್ರು ಬಂದಿದ್ರು. ಹಾಗೆ 5-6 ಬ್ಯಾಚ್ ನಡೆಯುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಬ್ಯಾಚ್ ನಲ್ಲಿ ಅವ್ರು ಭಾಗವಹಿಸಿ, 4-5 ಬ್ಯಾಚ್ ನಲ್ಲಿ ಭಾಗವಹಿಸಕ್ಕಾಗಲ್ಲ, ಸಹಜ ಆದದ್ದು. ಎಸ್ ಅಶ್ವಥ್ ನಾರಾಯಣ ಅವರು ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಮರಮಕಲ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಒಂದು ನಂಜನಗೂಡಿನ ಚುನಾವಣೆಯನ್ನ? ವಿಶೇಷವಾಗಿ ಶ್ರೀನಿವಾಸ್ ಪ್ರಸಾದ್ ಅವರೇ ಇದೊಂದು ಪ್ರತಿಷ್ಠೆಯ ಚುನಾವಣೆ ಇರತಕ್ಕಂಥ, ಆದ್ರೆ
ಅವರೇ ಈ ಚುನಾವಣೆಯಲ್ಲಿ ಪ್ರಚಾರದ ವಿಚಾರಕ್ಕೆ ಬಂದಾಗ, ಬಹಿರಂಗ ವಿಚಾರಕ್ಕೆ ಬಂದಾಗ ಎಲ್ಲೂ ಕೂಡ ಕಾಣಿಸ್ಕೊಳ್ತೀರಾ, ಇಲ್ಲೊಬ್ಬ ನಾಯಕರುಗಳನ್ನ ಭೇಟಿ ಆಗ್ತಾ ಇದ್ದಾರೆ, ಹೋಬಳಿ ಮಟ್ಟದಲ್ಲಿ ಹೋಗಿ ಹೊರತಾದಂತಹ ಪ್ರಚಾರ ಮಾಡ್ತಾರೆ. ಯಾವ ಕಾರಣಕ್ಕೆ? ಏನಿದು ಕೇವಲ ತಂತ್ರಗಾರಿಕೆನ ಅಥವಾ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸನ ಅಥವಾ ಸೋಲಿನ ಭೀತಿಯೂ ಕೂಡ ಕಾರಣ ಆಗಿದೆಯಾ ಅಂತ? ಪ್ರಸಾದ್, ನಾವು ನಂಜನಗೂಡು ಚುನಾವಣೆ ಸಪರೇಟ್ ಆಗಿ ನೋಡಿದ್ರೆ ಹಕೀಮ್ ಅವ್ರು ಹೇಳಿದಂಗೆ ಒಂದು ಕಡೆ ಸ್ವಲ್ಪ ಆರೋಗ್ಯ ಅವರಿಗೆ ಓಡಾಡಕ್ಕೆ ಆಗ್ತಾ ಇರಲಿಲ್ಲ ನಾವು. ಹೌದು. ಆದರೆ 1983ರಿಂದ ನೀವು ನಂಜನಗೂಡು ಚುನಾವಣೆ ನೋಡಿ, ಜನರಲ್ ಕಾನ್ಸ್ಟಿಟ್ಯೂನ್ಸಿ ಇತ್ತು ಮೊದಲು. ಹೌದು. ಆವಾಗಿನಿಂದ ಇಲ್ಲಿವರೆಗೆ ಆ ಚುನಾವಣೆ ಯಾವಾಗಲೂ ಜಾತಿ ಆಧಾರಿತ ಮೇಲೆ ಎಲೆಕ್ಷನ್ಗಳಾಗಿವೆ. ನಿಜ. ಫಸ್ಟ್ ಜಾತಿ ಆಧಾರಿತ, ಆಮೇಲೆ ವ್ಯಕ್ತಿ ಆಧಾರಿತ. ಈ ಪೊಲಿಟಿಕಲ್ ಐಡಿಯಾಲಜಿ ಆಗಲಿ, ಪಾರ್ಟಿಗಳಾಗಲಿ, ಅವೆಲ್ಲ ಸೆಕೆಂಡ್ರಿ ಅಲ್ಲಿ ಆ ಜನಕ್ಕೆ, ನಂಜನಗೂಡು ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ. ವ್ಯಕ್ತಿ ಆಧಾರಿತ ಯಾಕೆ ಅಂದರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಇದ್ದಾಗ ಬೆಂಕಿ ಮಹದೇವ್ ಇದ್ದರು, ಬೆಂಕಿ ಮಹದೇವ್ ಮತ್ತು ಡಿ ಟಿ ಜಯಕುಮಾರ್, ಅವರಿಬ್ಬರ ಮಧ್ಯೆನೇ ಎಲೆಕ್ಷನ್ ಫೈಟ್ ಆಗ್ತಿತ್ತು. ಡಿ ಟಿ ಜಯಕುಮಾರ್ಗೆ ನಾನ್ ಲಿಂಗಾಯತ್ ವೋಟ್ಸ್ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅವ್ರು ಗೆದ್ದು ಬರ್ತಿದ್ರು. ಮಹದೇವು ಲಿಂಗಾಯತ್ ವೋಟ್ಸ್ ಕಾನ್ಸಂಟ್ರೇಟ್ ಮಾಡ್ಕೊಂಡು ಗೆದ್ದು ಬರ್ತಿದ್ರು. ಅಲ್ಲಿ ಸುಮಾರು 45ರಿಂದ 50 ಸಾವಿರ ಲಿಂಗಾಯತ್ ಮತಗಳಿದೆ. ಆಮೇಲೆ ಅಷ್ಟೇ 50ರಿಂದ 60 ಸಾವಿರವರೆಗೆ ಶೆಡ್ಯೂಲ್ ಕಾಸ್ಟ್ ಮತಗಳಿದೆ. ಅಲ್ಲಿ ಆ ವ್ಯಕ್ತಿ ಆಧಾರಿತ ಫಸ್ಟು, ಸೆಕೆಂಡು ಜಾತಿ ಆಧಾರಿತ. ಇವು ಬೇರೆ ಯಾವುದೇ ಫ್ಯಾಕ್ಟ್ರಿಗಳಾಗಲಿ ಅವೆಲ್ಲ ಗೌಣ ಅಲ್ಲಿ. ಈಗ ಉದಾಹರಣೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆದಮೇಲೆ 2008ಗೆ ಪ್ರಸಾದ್ ಕಾಂಗ್ರೆಸ್ನಿಂದ ನಿಂತರು. ಹೌದು. ಕಾಂಗ್ರೆಸ್ನಿಂದ ನಿಂತಾಗೆ ಅವರಿಗೆ ಅಲ್ಲಿ BJP ಬೇಸೇ ಇರಲಿಲ್ಲ. ಅಲ್ಲಿ BJP ಬೇಸ್ ಇರಲಿಲ್ಲ ಅಂದರೂ ಕೂಡ BJP ಕ್ಯಾಂಡಿಡೇಟ್ ಹಾಕಿದಾಗೆ ಅಲ್ಲಿ ಬೆಂಕಿ ಮಹದೇವ್ BJP ಪರ ಇದ್ದರು. ಯಾಕಂದರೆ ಅವರು ಚಾಮರಾಜನಗರದಾಗ ಎಲೆಕ್ಷನ್ ನಿಂತಿದ್ದರು, BJP ಪರ ಇದ್ದರು. ಬೆಂಕಿ ಮಹದೇವ್ ಮತ್ತು ಲಿಂಗಾಯತ್ ಮತಗಳು ಸೇರ್ಕೊಂಡು ಅವರು ಮಹದೇವಯ್ಯ ಅಂಥೇಳಿ ಅಂಥ ಏನು ಘಟಾನುಘಟಿ ಕ್ಯಾಂಡಿಡೇಟ್ ಅಲ್ಲ, ಆದರೂ ಕೂಡ ಸುಮಾರು 700 ಮತಗಳಿಂದ ಭಾಳ ನ್ಯಾರೋ ಮಾರ್ಜಿನ್ನಿಂದ ಸೋತರು. ಹೌದು. ಇಟ್ ಇಂಡಿಕೇಟ್ಸ್ ದಟ್ ದಿ ನಂಜನಗೂಡು ವೋಟರ್ಸ್ ಆರ್ ಪೋಲರೈಸ್ಡ್ ಆನ್ ಕಾಸ್ಟ್ ಬೇಸಿಸ್. ಹೌದು. 2013ರೊಳಗೆ ಪ್ರಸಾದ್ ಅವರ ಎಲೆಕ್ಷನ್ ನಿಂತಾಗೆ ಅಲ್ಲಿ ಸ್ವಲ್ಪ ಏನಾಯ್ತು ಅಂದರೆ KJP ಮತ್ತು BJP ಎರಡಾದ್ರ ಮೇಲೆ BJP ಕ್ಯಾಂಡಿಡೇಟ್ ಅಷ್ಟು ಈ ಪಿಕ್ಚರಿಗೆ ಬರಲಿಲ್ಲ. ಆ ಮಹದೇವ್ ಅವರು ಜನತಾದಳಕ್ಕೆ ಹೋಗಿದ್ದರು. ಜನತಾದಳದಿಂದ ಅವರು ಕಳಲೆ ಕೇಶವಮೂರ್ತಿಗೆ ಸಪೋರ್ಟ್ ಮಾಡಿದರು. ಕಳಲೆ ಕೇಶವಮೂರ್ತಿ 50-51 ಸಾವಿರ ಮತ ತಗೊಳ್ಳೋಕ್ಕೆ ಕಾರಣ ಏನು ಅಂದರೆ ಬೆಂಕಿ ಮಹದೇವ್ ಸುಮಾರು 20ರಿಂದ 25 ಸಾವಿರ ಲಿಂಗಾಯತ್ ಮತಗಳನ್ನು ಅವ್ರಿಗೆ ತಂದು ಕೊಟ್ಟರು. ಆಮೇಲೆ KJP ಕ್ಯಾಂಡಿಡೇಟ್ ಕೂಡ ಲಿಂಗಾಯತ್ ಮತಗಳು ತೊಗೊಂಡ್ರು. ಆವಾಗ ಪ್ರಸಾದ್ ಅವ್ರ ಮಾರ್ಜಿನ್ ಜಾಸ್ತಿ ಆಯಿತು. ಆಮೇಲೆ ಪ್ರಸಾದ್ಗೂ ಕೂಡ ಒಂದು 10ರಿಂದ 20% ಲಿಂಗಾಯತ್ ಮತಗಳು ಬಂದವು. ಇದು ಒಂದು ಕಡೆ. ಇನ್ನೊಂದು, ಪ್ರಸಾದ್ ಅವರು ವ್ಯಕ್ತಿಗತವಾಗಿ ಹೇಳಬೇಕಾದ್ರೆ ಹಿ ಹ್ಯಾಸ್ ಆಲ್ವೇಸ್ ಪ್ರಾಕ್ಟೀಸ್ಡ್ ಎ ಪ್ರೋಗ್ರೆಸಿವ್ ಪಾಲಿಟಿಕ್ಸ್, ಪ್ರಗತಿಪರ ಪಾಲಿಟಿಕ್ಸ್ ಮಾಡ್ಕೊಂಡೇ ಬಂದವರು. ಆಮೇಲೆ ಯಾವುದೇ ಜಾತಿ ವಿರೋಧಿ ಮಾಡಿಲ್ಲ. ಈ ಜಾತಿ ವಿರೋಧಿ ಯಾಕಾದರೂ ಅಲ್ಲಿ ಬದನವಾಳ ಇನ್ಸಿಡೆಂಟ್ ಆದದ್ದಂದರೆ ಇಟ್ ವಾಸ್ ಆನ್ ಐಡಿಯಾಲಜಿಕಲ್ ಗ್ರೌಂಡ್ಸ್. ಅಲ್ಲಿ ಅನ್ಟಚಬಲ್ಸು, ಟಚಬಲ್ಸ್ಗೆ ಗಲಾಟೆ ಆಯಿತು, ಮರ್ಡರ್ಗಳಾದವು, ಬೆಂಕಿ ಹಚ್ಚಿದ್ರು, ಎಲ್ಲ ಆಯಿತು. ಆ ವಿಷಯದಾಗೆ ಅವರು ಲಿಂಗಾಯತ್ ವಿರೋಧಿ ಅಂತ ಪಟ್ಟ ಕಟ್ಕೊಂಡ್ರೆ ವಿನ ಅದು ಬಿಟ್ಟರೆ ಅವ್ರು ಯಾವಾಗಲೂ ಕೂಡ ಜಾತಿ ವಿರೋಧಿ ಮಾಡಿಲ್ಲ, ಅನ್ಲೈಕ್ ದಿ ಸಿದ್ದರಾಮಯ್ಯ. ಇನ್ನೊಂದು ಏನಂದರೆ ಅವ್ರು ಯಾವಾಗಲೂ ಜಾತಿ ವಿರೋಧಿ ಮಾಡಲಾರ್ದೆ ಜಾತಿಗಳ ಜೊತೆಗೆ ತೊಗೊಂಡು ಹೋದವರು, ಆ ಪ್ರೋಗ್ರೆಸಿವ್ ಪೊಲಿಟಿಕ್ಸ್ ಮಾಡಿದವರು. ಆಮೇಲೆ ಈ ಎಲೆಕ್ಷನ್ದೊಳಗೆ ಅವರು ನಿಂತದ್ದು BJP ಮೇಲೆ. ಅಲ್ಲಿ ಇರೋಂಥ ಲಿಂಗಾಯತ್ ಮತಗಳು ಮತ್ತು ಶೆಡ್ಯೂಲ್ ಕಾಸ್ಟ್ ಮತ ಎರಡೂ ಕಂಬೈನ್ ಮಾಡಿದರೆ 50%ಗಿಂತ ಜಾಸ್ತಿ ಆಗ್ತದೆ. 1,96,000 ಮತಕ್ಕೆ ಹೆಚ್ಚು ಕಡಿಮೆ 1,10,000 ಮತಗಳು ಶೆಡ್ಯೂಲ್ ಕಾಸ್ಟು ಮತ್ತು ಲಿಂಗಾಯತರು ಇದೆ. ಈ ನಮ್ಮ ಇವರು ಧರ್ಮಸೇನ ಹೇಳಿದಂಗೆ ಲಿಂಗಾಯತರು ಯಾವಾಗಲೂ ಕೂಡ ಪ್ರಸಾದ್ ಅವ್ರ ಪರ ಇಲ್ಲೇನೋ, ಆದರೂ ಕೂಡ ಪ್ರಸಾದ್ ಅವರಿಗೆ ಯಾವಾಗ ಲಿಂಗಾಯತ್ ನಾಯಕರು ಸಪೋರ್ಟ್ ಮಾಡ್ಯಾರೆ ಆವಾಗ ಪ್ರಸಾದ್ಗೆ ಲಿಂಗಾಯತರು ಮತ ಕೊಟ್ಟಿದ್ದಾರೆ. ಉದಾಹರಣೆಗೆ 99ನೇ ಇಸ್ವಿಯೊಳಗೆ ಅವರು ಸಮತಾ ಪಾರ್ಟಿ ನಿಂತಾಗೆ ರಾಮಕೃಷ್ಣ ಹೆಗಡೆ ಅವರು, ಆಮೇಲೆ ಬೇರೆ ಲಿಂಗಾಯತ್ ನಾಯಕರುಗಳು, ರಾಜಶೇಖರ ಮೂರ್ತಿ ಅವರೆಲ್ಲ ಸಪೋರ್ಟ್ ಮಾಡಿದಾಗೆ ಅವರು ಸಮತಾ ಪಾರ್ಟಿಯಿಂದ ಗೆದ್ದು ಬಂದರು, ಕಾಂಗ್ರೆಸ್ಸಿಗೆ ಸೋಲಿಸಿ. ಸೊ ಧರ್ಮಸೇನ ಹೇಳಿದಂಗೆ ಲಿಂಗಾಯತರು ಅಲ್ಲಿ ಪರ್ಟಿಕ್ಯುಲರ್ಲಿ ಚಾಮರಾಜನಗರ ಜಿಲ್ಲೆಯೊಳಗೆ ಲಿಂಗಾಯತರು ಎಷ್ಟೇ ಪ್ರಸಾದ್ ವಿರೋಧ ಇದ್ದರೂ ಕೂಡ ಲಿಂಗಾಯತ ನಾಯಕರುಗಳು ಹೇಳಿದಾಗೆ ಪ್ರಸಾದ್ಗೆ ಸಪೋರ್ಟ್ ಮಾಡಿದ್ದಾರೆ. ದ ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಇನ್ ದಿಸ್ ಎಲೆಕ್ಷನ್ ಆಲ್ಸೋ. ಯಾಕೆ ಅಂದರೆ ಇಲ್ಲಿ ಯಡಿಯೂರಪ್ಪ ಅವರು ಅಲ್ಲೇ ಕ್ಯಾಂಪ್ ಹೂಡಿ ಅಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಸಾದ್ ಈಸ್ ಕನ್ಸಿಡರ್ಡ್ ಬೈ ದಲಿತ್ಸ್ ಆ್ಯಸ್ ಎ ದಲಿತ್ ಐಕಾನ್. ಇಡೀ ರಾಜ್ಯದಾಗೆ ಯಾರಾದರೂ ದಲಿತರ ಬಗ್ಗೆ ದಲಿತ ನಾಯಕ ಅಂತ ಕನ್ಸಿಡರ್ ಮಾಡ್ತಿದ್ರೆ ಅದು ಕೇವಲ ಪ್ರಸಾದ್ ಮಾತ್ರ. ಬೇರೆ ಯಾರ ನಾಯಕರಿಗೂ ಕೂಡ ದಲಿತರು ಅಷ್ಟು ಹಚ್ಕೊಂಡಿಲ್ಲ.
ಸೊ ಆ ಕಾರಣದಿಂದ ದಲಿತರ ಮತಗಳು ಕೂಡ ಅವರಿಗೆ ಆಲ್ರೆಡಿ ಜಾಸ್ತಿ ಮತಗಳು ಅವ್ರ ಪರನೇ ಇದ್ದಾರೆ, ಜಾಸ್ತಿ ಜನ ಅಂದರೆ 70 to 80. ನಾನು ಮೊನ್ನೆ ನಂಜನಗೂಡು ಒಂದು ರೌಂಡ್ ಟೂರ್ ಮಾಡಿ ಬಂದಾಗ ಗೊತ್ತಾಯಿತು, 70 to 80% ಆಫ್ ದಿ ದಲಿತ್ಸ್ ಆರ್ ವಿತ್ ಪ್ರಸಾದ್. ಆ್ಯಂಡ್ ಲಿಂಗಾಯತರು ಯಾವುದೇ ಕಾರಣಕ್ಕೂ ಅವರು ಯಡಿಯೂರಪ್ಪಗೆ ಬಿಟ್ಟು ಮತ ಹಾಕಲ್ಲ. ಯಾಕೆ ಅಂದರೆ ಕಾರಣ ಅಂತೀನಿ. ನನಗೆ ಅಲ್ಲಿ ಹೋದಾಗ ಒಬ್ಬರು ಹೇಳಿದರು, ಒಂದು ಗಾದೆ ಹೇಳಿದರು, ಏನಂದರೆ ಅಕ್ಕನ ಮಗಳಿಗೆ ಮಾಡ್ಕೊಂಡೀವಿ ನಾವು, ಅಕ್ಕನ ಮಗಳಿಗೆ ಬಿಡಂಗೂ ಇಲ್ಲ, ಆಮೇಲೆ ಒದೆಯಂಗೂ ಇಲ್ಲ. ಎರಡೂ ಕಾರಣ. ಅದಕ್ಕೆ ನಾವು ಪ್ರಸಾದ್ ಒಂದು ವೇಳೆ ವಿರೋಧ ಅಂತ ಅಂದರೂ ಕೂಡ ನಾವು ಪ್ರಸಾದ್ಗೆ ಹಾಕೋದು ಅಂತ ಹೇಳಿದರು. ಸೊ ಎರಡು ಮೆಜಾರಿಟಿ ಎರಡು ಕಮ್ಯುನಿಟಿಗಳು ಪ್ರಸಾದ್ ವಿರೋಧ ಪರ ಇರೋದರಿಂದ ಅವ್ರು ಕ್ಯಾನ್ವಾಸ್ ಮಾಡಲಿ ಬಿಡಲಿ, ಹೆಚ್ಚಾಗಿ ಅವರು ಗೆಲುವಿನ ಹತ್ತಿರಕ್ಕಿದ್ದಾರೆ ಅಂತ ನನಗನ್ನಿಸ್ತದೆ. ಇನ್ನೂ ಒಂದು ವಿಷಯ ಏನಂದರೆ, ಪ್ರಸಾದ್ ಅವರು ಆರೋಗ್ಯದಿಂದ ಇಲ್ಲಿ ಕ್ಯಾನ್ವಾಸ್ ಮಾಡಿರ್ಲಿಕ್ಕಿಲ್ಲ, ಆದರೂ ಕೂಡ ಅವ್ರ ಪರ ಎಲ್ಲ ದಲಿತ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ. ಸೊ ಹೀಗಾಗಿ ಅವರಿಗೆ ಅಷ್ಟೇನು ತೊಂದರೆ ಆಗಲ್ಲ. ಇನ್ನೊಂದು, ಫಸ್ಟ್ ಟೈಮ್ ಇನ್ ಮೈಸೂರು ಡಿಸ್ಟ್ರಿಕ್ಟ್ ಪಾಲಿಟಿಕ್ಸ್ that the fight is between ಶ್ರೀನಿವಾಸ್ ಪ್ರಸಾದ್ ಆ್ಯಂಡ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ 30-40 ವರ್ಷ ರಾಜಕೀಯ ಮಾಡಿದರೂ ಕೂಡ ಅವರು ಎಂದೂ ಪ್ರಸಾದ್ ವಿರೋಧ ಮಾಡಿಲ್ಲ. ಯಾವುದೇ ಎಲೆಕ್ಷನ್ಗಳು ಪ್ರಸಾದ್ ಫೈಟ್ ಕಾಂಟೆಸ್ಟ್ ಮಾಡಿದರೆ ಅಲ್ಲಿ ವ್ಯಕ್ತಿಗತವಾಗಿ ವಿರೋಧ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಪ್ರಸಾದ್ ಕೂಡ ಸಿದ್ದರಾಮಯ್ಯ ವಿರೋಧ ಮಾಡಿಲ್ಲ. ಈವನ್ 2006 ಬೈ ಎಲೆಕ್ಷನ್ದೊಳಗೆ ಪ್ರಸಾದ್ ಅವರು ಸಿದ್ದರಾಮಯ್ಯವ್ರ ಪರ ಮಾಡಿದರು. ಸೊ ಅದಕ್ಕೋಸ್ಕರ ದಲಿತರ ಮತಗಳು ಜಾಸ್ತಿ ಸಿದ್ದರಾಮಯ್ಯವ್ರಿಗೆ ಬಂದು ಆ ಗೆಲುವು ಸಾಧ್ಯ ಆಯಿತು. ಬಟ್ ಈಗ ಎಲೆಕ್ಷನ್ದಾಗೆ ಇದು ನೇರ ಸಿದ್ದರಾಮಯ್ಯ ಮತ್ತು ಪ್ರಸಾದ್ ಅವ್ರ ಮಧ್ಯೆ ಇರೋದ್ರಿಂದ ದಲಿತ ಮತಗಳು ಪ್ರಸಾದ್ ಅವ್ರ ಪರನೇ ಹೋಗ್ತವೆ. ಯಡಿಯೂರಪ್ಪ ಅವರಲ್ಲಿ ಕ್ಯಾಂಪ್ ಹೂಡಿ ಅಲ್ಲಿ ನಂದು ಪ್ರತಿಷ್ಠೆ, ನಾನು ಮುಖ್ಯಮಂತ್ರಿಗೆ ಕ್ಲಿಯರ್ ಆಗ್ತದೆ ದಾರಿ ಅಂತ ಹೇಳೋದ್ರಿಂದ ಅವರಿಗೂ ಕೂಡ ಲಿಂಗಾಯತ್ ಮತಗಳು ಕೂಡ ಅವ್ರ ಪರನೇ ಹೋಗ್ತವೆ. ಮರಮಕಲ್ ಅವರೇ, ಮಾತಾಡ್ತೀನಿ ನನ್ನ ಜೊತೆಗೆ, ಮತ್ತೆ ಮಾತಾಡ್ತೀನಿ ಬಗ್ಗೆ ಚರ್ಚೆ ನಾವು ಮುಂದುವರ್ಸೋಣ. ಯಾವ ರೀತಿ ಹಾಗಾದ್ರೆ ಕಾಂಗ್ರೆಸ್ನ ತಂತ್ರಗಾರಿಕೆ ಏನಿದೆ, ಇದನ್ನ ಎದುರಿಸೋದಕ್ಕೆ ಕಾಂಗ್ರೆಸ್ ಯಾವ ರೀತಿ ಅಂತ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮುಂದುವರ್ಸೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರ್ಸೋಣ. ಧರ್ಮಸೇನ ಅವರೇ, ಯಾವ ರೀತಿಯಾಗಿ ಕಾಂಗ್ರೆಸ್ನ ತಂತ್ರಗಾರಿಕೆ ಇರತಕ್ಕಂಥದ್ದು? ಹಾಗಾದ್ರೆ ಶ್ರೀನಿವಾಸ್ ಪ್ರಸಾದ್ ಅಂತಹ ಒಬ್ಬ ಹಿರಿಯ ನಾಯಕರನ್ನ ಎದುರಿಸುವಂತಹ, ಈಗಾಗಲೇ ಮರಮಕಲ್ ಅವರು ಹೇಳ್ತಾ ಇರತಕ್ಕಂಥ ಕೇಳ್ತಾ ಇದ್ದಿರ್ಬೋದು, ತಾವು ಕೂಡ ವಿವರವಾಗಿ ಹೇಳ್ತಾ ಇದ್ರು ಯಾವ ರೀತಿ ಅಂತ ಒಂದು ಸಿಚುವೇಶನ್ ನಂಜನಗೂಡಿನಲ್ಲಿ ಇದೆ ಅಂತ ಹೇಳಿ. ಕಾಂಗ್ರೆಸ್ನ ತಂತ್ರಗಾರಿಕೆ ಏನು ಧರ್ಮಸೇನ ಅವರೇ? ನಮ್ದು ತಂತ್ರಗಾರಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮರಮಕಲ್ ಅವರು ಹೇಳ್ದಾಗೇನೆ 2 ಬಾರಿನೂ ಕೂಡ ಚುನಾವಣೆ 2008 ಮತ್ತು 2013 ಏನಾಗಿದೆ, ಆ ಚುನಾವಣೆಗಳಲ್ಲಿ ಮಹಾದೇವನವರಾಗ್ಲಿ ಅಥವಾ ಕೆಳಲೆ ಕೇಶವಮೂರ್ತಿಯವರಾಗ್ಲಿ ಅವ್ರು ಅಷ್ಟು ಓಟ್ಗಳನ್ನು ಪಡ್ಕೊಂಡಂಥದ್ದು ಶ್ರೀನಿವಾಸ್ ಪ್ರಸಾದ್ ಅವರ ವಿರುದ್ಧವಾದಂಥ ಮತ. ಅಲ್ಲಿ JDS ಇರಲಿಲ್ಲ, ಅಂಥದ್ರಲ್ಲಿ ಕೇಶವಮೂರ್ತಿಯವರು ಅಷ್ಟು ಓಟ್ಗಳನ್ನ ತಗೊಂಡ್ರು. ಇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಇವತ್ತು ಮಹಾದೇವರ ಅಭಿಮಾನಿ ಬಳಗದಲ್ಲಿ ಇವರು ವೀರಶೈವರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ವೀರಶೈವರಲ್ಲೇನೆ ಚಾಮಲಾಪುರದ ಗೌಡ್ಕೆ ನಾಗಣ್ಣ, ರಾಜಶೇಖರ್ ಅವರು, ರವಿಶಂಕರ್ ಬೆಲ್ಲ, ದೇವಿರಮ್ಮ ಗೌಡ್ಕೆ ಮಾದೇವಪ್ಪ, ದೇವಿರಮ್ಮ ಸೇರ್ಪಡೆ ರೀತಿಯಾಗಿ ಪಟ್ಟಿಯನ್ನು ಓದ್ತಾ ಇದ್ರಿ ಧರ್ಮಸೇನ ಅವರೇ. ಇದೇನೋ ಡಿಬೇಟ್ ನಲ್ಲಿ ನೀವು ಪಕ್ಷ ಸೇರ್ಪಡೆ ಪಟ್ಟಿಯನ್ನು ಓದ್ತಾ ಇದ್ರೆ ಹಂಗಾದ್ರೆ ಏನ್ ಹೇಳ್ಬೇಕು ಕೇಳಿ. ಅಲ್ಲಲ್ಲ, ನಾನು ಹೇಳ್ತೀನಿ, 1 ನಿಮಿಷ ಸರ್. ನಾನು ಈ ಪಟ್ಟಿ ಓದ್ತಾ ಇದ್ದೀರಲ್ಲ, ಪ್ರೆಸ್ಗೆ ರಿಲೀಸ್ ಮಾಡಿದೀವಿ ಇದನ್ನ. ಅಲ್ಲ, ಪ್ರೆಸ್ಗೆ ರಿಲೀಸ್ ಮಾಡಿರ್ಬೋದು, ಬಟ್ ಡಿಬೇಟ್ ನಲ್ಲಿ ನೀವು ಅದನ್ನ ಓದ್ತಾ ಇರುವಂತದ್ದು ನೋಡಿದ್ರೆ ನಿಮ್ಗೆ ಹಾಗಾದ್ರೆ ಬೇರೆ ಏನು ಸ್ಟಫೇ ಇಲ್ವಾ ನಿಮ್ಮಲ್ಲಿ ಅಂತ? ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಏನು ಕೂಡ ಇಲ್ವಾ? ಹಂಗಾದ್ರೆ ಹೇಳ್ಕೊಳ್ಳುವಂತದ್ದು ಏನು ಇಲ್ವಾ ಅಂತ ನಂಗೆ ಅನ್ಸುತ್ತಾ ಇದೆ. ನೋಡಿ, ನಾನು ಯಾತಕ್ಕಿದ್ದನ್ನು ಹೇಳಿದೆ ಅಂದ್ರೆ, ಮರಮಕಲ್ ಅವರು ಹೇಳಿದ್ರು ನಿಮ್ಮ ಜಾತಿ ಆಧಾರದ ಮೇಲೆ ಈ ತರ ವೋಟ್ ಬರುತ್ತೆ ಅಂದ್ರು. ಆ ಮುಖಂಡರುಗಳೆಲ್ಲ, ಆ ವೀರಶೈವ ಮುಖಂಡರುಗಳೆಲ್ಲ ನಾವು ಇವತ್ತು ಅವ್ರು ಕೆಲವರೆಲ್ಲ ವಾಲಂಟಿಯರ್ಲಿ ಊರಿಗೂರೇ ಬಂದು ಜನ ನಮ್ಮ ಪಕ್ಷವನ್ನ ಸೇರ್ತಾ ಇದ್ದಾರೆ, ನಮ್ಮ ಅಭ್ಯರ್ಥಿಯನ್ನ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಎರಡನೇದಾಗಿ ಏನ್ ಗೊತ್ತಾ, ನಮ್ಮದು ಅಭಿವೃದ್ಧಿ ಮಾಡಿ ನಾವು ಓಟನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಈಗಾಗ್ಲೇನೆ ನೀವು ನೋಡಿ, ಈಗ ಇವರು ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರು ಏನು ಶ್ರೀನಿವಾಸ್ ಪ್ರಸಾದ್ ಅವರು ಮಂತ್ರಿಯಾಗಿದ್ದಾಗಲೂ ಕೂಡ ಅವರ ಕ್ಷೇತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಅವಗಣನೆ ಮಾಡಿದ್ರ ಅಂತ, ಕಡೆಗಣಿಸಿದ್ರ ಅಂತ? ಸರ್, ಈಗ ಅವ್ರವ್ರ ಹೆಂಡ್ತಿನ ಅವ್ರು ತಾನೇ ಸರ್ ನೋಡ್ಕೋಬೇಕು, ಅವ್ರವ್ರ ಸಂಸಾರ ಅವ್ರು ನೋಡ್ಕೋಬೇಕಲ್ವಾ? ಇವ್ರದ್ದು ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರ ಕ್ಷೇತ್ರ ಅಂದ್ರೆ ಅವರೇ ತಾನೇ ನೋಡ್ಕೋಬೇಕು. ಅವರೇ ಮುಖ್ಯಮಂತ್ರಿಗಳೇ ಕಡೆಗಣಿಸ್ತಾರ ಆ ಕ್ಷೇತ್ರನ? ನಿಮ್ಮ ಕ್ಷೇತ್ರ ಅಂತ ಹೇಳಿದ್ರೆ ನೀವು ಶಾಸಕರಾಗಿ ನಿಮ್ ಜವಾಬ್ದಾರಿ ಅಲ್ವಾ ಅದು? ಆದ್ರೆ ಕೇವಲ ಶಾಸಕರ ಒಬ್ಬರ ಜವಾಬ್ದಾರಿ ಮಾತ್ರ ಆಗುತ್ತೆ. ಹಾಗಾಗಿ ದಯಮಾಡಿ ನಿಮ್ಗೆ ಹೇಳ್ತೀನಿ,
ಒಬ್ಬ ಶಾಸಕ ಇವತ್ತು ಯಾತಕ್ಕೆ ಶಾಸಕ ಒಂದು ಊರಿಗೆ ಒಂದು ಟೂರ್ ಹೋಗೋದಿಲ್ಲ, ಒಂದು ಒಳ್ಳೆ ಪಕ್ಕದ ಊರಿಗೆ ಹೋಗೋದಿಲ್ಲ, ಒಬ್ಬರು ಬೇರೆ ಸಂಬಂಧಿಕರು ನೋಡೋದಕ್ಕೆ ಹೋಗೋದಿಲ್ಲ ಅಥವಾ ಸ್ನೇಹಿತರು ನೋಡೋಕೆ ಹೋಗೋದಿಲ್ಲ. ಒಬ್ಬ ಶಾಸಕ ಒಂದು ಗಳಿಗೆ ನಾನು ಆಚೆ ಕಡೆ ಹೋದರೆ ಒಬ್ಬ ಮತದಾರನ ನಾವು ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಯಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಅದನ್ನೆಲ್ಲ ಮೀರಿ ನಾವಿವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಳ್ಳೊಳ್ಳೆ ಕೆಲಸಗಳನ್ನು ಅಭಿವೃದ್ಧಿಗಳನ್ನು ಮಾಡಿದ್ದೀವಿ. ಏನೇನು ಅವ್ರಿಗೆ ಈ 8 ವರ್ಷಗಳಲ್ಲಿ ಏನೇನು ಕೊರತೆ ಆಗಿತ್ತು, ಶ್ರೀನಿವಾಸ್ ಪ್ರಸಾದ್ ರವರು ಹಿಂದೆ ಏನು 2008ರಿಂದ ಮೊನ್ನೆ ಕಳೆದ ವರ್ಷದ ತನಕ ಏನು ಶಾಸಕರಾಗಿದ್ದರು ಆ ಕೊರತೆಗಳೆಲ್ಲ ನೀಗಿಸಿದ್ದೀವಿ, ಅಭಿವೃದ್ಧಿನ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ. ಇದ್ರ ಮೇಲೂ ಒಪ್ಪಲ್ಲ ಅಂತ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಅಭಿವೃದ್ಧಿ ಕೆಲಸ ಮಾಡೇನೆ ನಾವು ಇವತ್ತು ಮತವನ್ನು ಕೇಳ್ತಾ ಇರ್ತಕ್ಕಂಥದ್ದು. ಎಷ್ಟು ಹಿನ್ನಡೆ ಆಗಿತ್ತು. ಆಮೇಲೆ ಆ ಕ್ಷೇತ್ರದಲ್ಲೂ ಕೂಡ ಯಾರೋ ಒಂದು 3-4 ಜನದ ಕೈಲಿ ಕೊಟ್ಬಿಟ್ಟಿದ್ರು ಕ್ಷೇತ್ರನ ಪ್ರಸಾದ್ ಸಾಹೇಬರು. ಅವ್ರು ಬಂದು ನೋಡ್ತಿರ್ಲಿಲ್ಲ, ಗೆಸ್ಟ್ ಹೌಸ್ಗೆ ಬರ್ತಿದ್ರು, ಹೋಗ್ತಾ ಇದ್ರು. ಮತ್ತೆ ಇಲ್ಲಿ KDP ಮೀಟಿಂಗ್ನೇ ಮಾಡಿಲ್ಲ ನಂಜನಗೂಡಲ್ಲಿ. ಜಿಲ್ಲಾ ಮಂತ್ರಿಗಳಾಗಿ 7 ತಾಲೂಕು ಬರ್ತದೆ, ಬೇರೆ ತಾಲೂಕುಗಳಲ್ಲಿ ಹೋಗಿಲ್ಲ. 2 ಬಾರಿನೂ ಕೂಡ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ KDP ಮೀಟಿಂಗು ಜಿಲ್ಲೆನಲ್ಲಿ ಆಯ್ತಾ. ಇದೆಲ್ಲ ಜನರು ಪ್ರತಿಯೊಂದು ಗಮನಿಸ್ತಾರೆ. ಇವತ್ತು ನಾವು ಏನೇ ರಾಜಕೀಯ ಪಕ್ಷದಲ್ಲಿ ನಾವು ಜಾತಿ ಅಂತ ಹೇಳ್ಬೋದು ಜನರಿಗೆ. ಈಗ ಇದಕ್ಕೊಂದು ಇನ್ನೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಈ ವರ್ಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನಲ್ಲಿ ವೀರಶೈವರು ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಎದ್ದಿತ್ತು. ವರ್ಣಾ ನಾಲೆನಲ್ಲಿ ನೀರು ಬಿಡಿಸಿದ್ದು ಸಿದ್ದರಾಮಯ್ಯನವರು ಅಂತ ಹೇಳಿ ವೀರಶೈವರೆಲ್ಲ ಅವತ್ತು ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕಿದ್ರು. ಇವತ್ತು ಮುಖ್ಯಮಂತ್ರಿಗಳಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಜಿಲ್ಲೆನಲ್ಲಿ. ಇವತ್ತು ನಂಜನಗೂಡು ತಾಲೂಕಲ್ಲಿ ಅಶ್ವಥ್ ನಾರಾಯಣ ಅವ್ರು ನೀವೇನ್ ಹೇಳ್ತೀರಿ? ಇಲ್ಲಿ ಅಭಿವೃದ್ಧಿಯ ಬಗೆಗಿನ ಒಂದು ಚರ್ಚೆಯೂ ಕೂಡ ಹೇಳ್ತಾ ಇದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಅವರ ಕ್ಷೇತ್ರದಲ್ಲಿ ಯಾವುದೇ ರೀತಿಯಿಂದ ಅಭಿವೃದ್ಧಿಯನ್ನ ಮಾಡಿಲ್ಲ, ಅವರು ರಾಜೀನಾಮೆ ಕೊಟ್ಟರ ನಂತರ ಕಾಂಗ್ರೆಸ್ನವರು ಅಲ್ಲಿ ಅಭಿವೃದ್ಧಿ ಮಾಡಿದ್ರು ಅನ್ನೋದನ್ನ ಹೇಳ್ತಾರೆ. ಅಲ್ಲಿ ಒಂದಷ್ಟು ಯೋಜನೆಗಳನ್ನ ನಾವು ತಂದಿದ್ದೀವಿ ಅನ್ನೋದನ್ನ ಕಾಂಗ್ರೆಸ್ನವರು ಹೇಳ್ತಾರೆ. ಇದಕ್ಕೆ ತಾವೇನ್ ಹೇಳ್ತೀರಿ? ಅಲ್ಲ ಅಂದ್ರೆ ಶ್ರೀನಿವಾಸ್ ಮುಂಚೆ ಸರ್ಕಾರ ಏನ್ ಮಾಡ್ತಾ ಇತ್ತು, ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ನೋಡಿ. ಧರ್ಮಸೇನವರು ಹೇಳಿದ್ರೆ KDP ಮೀಟಿಂಗ್ ಮಾಡಿರಲಿಲ್ಲ ಅಂತೇಳಿ ಇಡೀ ರಾಜ್ಯದಲ್ಲಿ ಈ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಪ್ರವಾಸ ಮಾಡಲ್ಲ. ಇಡೀ ರಾಜ್ಯದಲ್ಲಿ ಕೆಲವು ಕಡೆ KDP ಮೀಟಿಂಗ್ಗಳೇ ಆಗಿಲ್ಲ. ಇದು ಕೇವಲ ಶ್ರೀನಿವಾಸ್ ಪ್ರಸಾದ್ ಅವರ ಕಾನ್ಸ್ಟಿಟ್ಯೂನ್ಸಿ ಮೈಸೂರು ಜಿಲ್ಲೆ ಮಾತ್ರಕ್ಕೆ ಸಂಬಂಧಪಟ್ಟಂತ ಅಂತಲ್ಲ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಪ್ರವಾಸ ಮಾಡಲ್ಲ, ಒಂದು ರಿಪೋರ್ಟ್ ಅನ್ನ ಕೊಡಲ್ಲ. ಬರದ ಬಗ್ಗೆ ಇವ್ರದ್ದು ಏನ್ ಮಾಹಿತಿ? ಒಬ್ಬ ಸಚಿವನ ಹತ್ರ ಬರದ ಬಗ್ಗೆ ಮಾಹಿತಿ ಇದೆಯಾ? ಯಾವ ಜಿಲ್ಲೆನೆಲ್ಲ ಪ್ರವಾಸ ಮಾಡಿದಾರ? 140 ತಾಲೂಕುಗಳನ್ನ ಬರ ಅಂತ ಘೋಷಣೆ ಮಾಡ್ತಾರೆ, 48 ಮೇವು ಬ್ಯಾಂಕ್ಗಳನ್ನು ಓಪನ್ ಮಾಡ್ತಾರೆ. ಇಡೀ 140 ತಾಲೂಕು ಅದಾಗುತ್ತಾ ಅದ್ರದ್ದು? ಇದು ಕಾರ್ಯವೈಖರಿ ಮಾಡತಕ್ಕಂಥ ರೀತಿ ನೀತಿನ ನೋಡಿ. ಈ ನಂಜನಗೂಡು ಮತ್ತು ಗುಂಡ್ಲುಪೇಟೆ 2 ಚುನಾವಣೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಮತ್ತು ರಾಜ್ಯ ಸರ್ಕಾರ ನಡತೆ ಬಗ್ಗೆ ಇದೊಂದು ಮಾನದಂಡ ಆಗಿ ಈ ಎರಡು ಕ್ಷೇತ್ರದ ಚುನಾವಣೆ ಈ ಸರ್ಕಾರದ ಕಾರ್ಯವೈಖರಿಯ ಮಾನದಂಡದ ಮೇಲೆ ನಿಂತಿದೆ. ಈ ಚುನಾವಣೆ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ತಾಲೂಕು ಹೋಬಳಿನಲ್ಲಿ ನಾವು ಪಂಚಾಯಿತಿ ಮಟ್ಟದಲ್ಲಿ ನಾನು ಪ್ರವಾಸ ಮಾಡಿದ್ದೀನಿ. ಇವತ್ತು ನಾನು ಗುಂಡ್ಲುಪೇಟೆನಲ್ಲಿ 3-4 ಕಡೆ ಪ್ರವಾಸ ಮಾಡಿ ಬಂದೆ. ಪ್ರತಿಯೊಂದು ಕಡೆ ಅಕ್ಷರಸ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧವಾಗಿ ಜನ ಇದ್ದಾರೆ ಹೊರತು ಇಲ್ಲಿ ಯಾರ ಪರ ಯಾರು ಇದು ಅಂತ ಪ್ರಶ್ನೆ ಬರೋದು. ಸರ್ಕಾರದ ವಿರುದ್ಧವಾಗಿ ಸರ್ಕಾರ ಟೋಟಲಿ ಫೇಲ್ಯೂರ್ ಆಗಿದ್ದಾರೆ. ಕೆರೆಗಳಿಗೆ ನೀರು ತುಂಬಿಸೋ ವಿಚಾರ ಆಗ್ಬೋದು. ಎಸ್ ಅಶ್ವಥ್ ನಾರಾಯಣ ಇದಕ್ಕೆ ತಾವೇನಂತೀರಿ? ನೀವು ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದ್ದೀರಿ ಅನ್ನೋದನ್ನ ಬಿಜೆಪಿಯ ವಕ್ತಾರರು ಹೇಳ್ತಾರೆ. ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದ್ದೀರಿ ನೀವು ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವರು ಬಂದು ನಂಜನಗೂಡಿನಲ್ಲೇ ಉಳ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಆದ್ರೆ, ಈ ಒಂದು ಬೈ ಎಲೆಕ್ಷನ್ಗೆ ಬೇಕಾಗಿ ಮುಖ್ಯಮಂತ್ರಿ ಬಂದು ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಲ್ಲಬೇಕು ಅಂತ ಹೇಳಿ ಆದ್ರೆ ಅಂದ್ರೆ ಯಾವ ಸ್ಥಿತಿಗೆ ತಲುಪಿದಿರಿ ನೀವು ಅಂತ ನೋಡಿ. ಗುಂಡ್ಲುಪೇಟೆನಲ್ಲಿ ಎಲ್ಲ ಹಂತದಲ್ಲೂ ಎಕ್ಸೆಪ್ಟ್ PLD ಬ್ಯಾಂಕ್ ಒಂದು ಬಿಟ್ಟು ಎಲ್ಲ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮತ್ತೆ ಪುರಸಭೆ, ಮತ್ತೆ APMC ಎಲ್ಲ ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗಳು ಕಾಂಗ್ರೆಸ್ಸಿನ ತೆಕ್ಕೆನಲ್ಲಿ ಇರ್ತಕ್ಕಂಥದ್ದು. ನಾನು ಒಂದು ಮಾತನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. 7ನೇ ತಾರೀಕು ನಾವೆಲ್ಲರೂ ಆಚೆ ಕಡೆ ಹೋಗ್ಬೇಕು ಕ್ಷೇತ್ರದಿಂದ. ಕಾರ್ಯಕರ್ತರು ಚುನಾವಣೆಯನ್ನ ನಡೆಸ್ತಕ್ಕಂಥದ್ದು 7ನೇ ತಾರೀಕು 8ನೇ ತಾರೀಕು. ನಿಮ್ಗೆ ಈಗ ನಿಮ್ಮ ಕಾರ್ಯಕರ್ತರು ಏನಿದ್ರೆ ನಮ್ಮ ಕಾರ್ಯಕರ್ತರು ಏನಿದ್ರೆ ನಿಮ್ಗೆ 9ನೇ ತಾರೀಕು ಗೊತ್ತಾಗ್ತದೆ. ಬೂತ್ ಮುಂದೆ ನಿಂತ್ಕೋಬೇಕಲ್ಲ ಅಲ್ಲಿ. ಅವತ್ತಿಗೆ ಚೀಫ್ ಮಿನಿಸ್ಟರ್ ಆಗಲಿ, ಮೊನ್ನೆ ಯಡಿಯೂರಪ್ಪನವರಾಗಲಿ, ಅಶ್ವಥ್ ನಾರಾಯಣರಾಗಲಿ, ಧರ್ಮಸೇನವರಾಗಲಿ ಯಾರು ಇರೋದಿಲ್ಲ. ಅವತ್ತಿಗೆ ನಡೆಸ್ತಕ್ಕಂಥವ್ರು ನಮ್ಮ ಕಾರ್ಯಕರ್ತರು. ನಮ್ಮ ಬೂತ್ನ ಮುಂದೆ ನಿಂತ್ಕೊಂಡು ಓಟ್ ಕೇಳೋರು ಅವರು, ಓಟ್ ಕೊಡ್ಸೋರು ಅವರು. ನೋಡೋಣ ಯಾರ್ಯಾರು ಶಕ್ತಿ ಏನಂತೇಳಿ 9ನೇ ತಾರೀಕು ಗೊತ್ತಾಗಬೇಕಲ್ಲ. 9ನೇ ತಾರೀಕು ರಾತ್ರಿ ತಗೊಳ್ಳಿ ರಿಪೋರ್ಟ್ಸ್ನ, ನಿಮ್ಗೆ ಗೊತ್ತಾಗ್ತದೆ ಯಾರ್ಯಾರ ಕಾರ್ಯಕರ್ತರು ಎಷ್ಟು ಮಟ್ಟಿಗೆ ಓಟ್ ಹಾಕ್ತಾರೆ. ಇನ್ನೊಂದು ಮಾತು ಅವ್ರು ಕೇಳಿದ್ರೆ ನೋಡಿ, ಇದು ಒಂದು ಸಿನಿಮಾ ತೆಗೆದಾಗ ಒಂದು ವಾಲ್ ಪೋಸ್ಟರ್, ಒಂದು ಸಿನಿಮಾ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಲ್ಲ, ಇದೊಂದು ಪ್ರಚಾರ ಅಷ್ಟೇನೆ. ಚುನಾವಣೆ ಗೆಲ್ಬೇಕಂತ ಹೇಳಿದ್ರೆ ಬೆಂಗಳೂರಿನ ಹೆಬ್ಬಾಳ ಚುನಾವಣೆಯಲ್ಲಿ ಇದೇ ರೀತಿ ಹೇಳಿದ್ರು. ಒಂದೊಂದು ವಾರ್ಡ್ಗೆ ಕಾರ್ಪೊರೇಷನ್ ಒಂದೊಂದು ವಾರ್ಡ್ಗೆ 5 ಜನ ಮಂತ್ರಿಗಳು ಹಾಕಿದ್ರು ಬೆಂಗಳೂರು ಹೆಬ್ಬಾಳ ಎಲೆಕ್ಷನ್ ಅಲ್ಲಿ.
ರಾಯಚೂರು ದೇವದುರ್ಗದ ಚುನಾವಣೆಯಲ್ಲಿ ಹಿಂಗೆ ಹೇಳಿದ್ರು. ಏನಾಯ್ತು ರಿಸಲ್ಟ್? ನಾವು ಸೋತಿದ್ಕಿಂತಲೂ 15,000 20,000 ಲೀಡಲ್ಲಿ ನಾವು ಗೆದ್ವಿ ಹೆಬ್ಬಾಳ ಮತ್ತು ದೇವದುರ್ಗ ಎಲೆಕ್ಷನ್ ಅಲ್ಲಿ. ಇದೇ ಸೇಮ್ ರಿಸಲ್ಟ್ ಇವತ್ತು ಗುಂಡ್ಲುಪೇಟೆನಲ್ಲಿ ಈ ಸಲ ನಿರಂಜನ್ ಕುಮಾರ್ 2 ಸಲ ಸೋತಿದ್ದಾನೆ, ಅವ್ರ ತಂದೆ 2 ಸಲ ಸೋತಿದೆ. ಜನಗಳಿಗೆ ಒಂದು ಅಭಿಪ್ರಾಯ ಬಂದಿದೆ ಈ ಸಲ ಬದಲಾವಣೆ ಮಾಡಬೇಕು ಅಂತೇಳಿ. ಈಗ ಕ್ಲಿಯರ್ ಆಗಿ ಹೇಳೋರು, ಸರ್ ಈ ಸಲ ರೊಟ್ಟಿ ತಿರುವಾಗ್ತೀವಿ ಹೋಗಿ ಸರ್, ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ಸಾಕಾಗ್ಬಿಟ್ಟಿದೆ, ಒಂದೇ ತರ ರೊಟ್ಟಿ ತಿಂದು ಸಾಕಾಗಿದೆ, ಈ ಸಲ ರೊಟ್ಟಿ ತಿರುವಾಗ್ತೀವಿ ಹೋಗಿ ಸರ್, ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ನಿರಂಜನ್ ಕುಮಾರ್ ಗೆದ್ದು ಬರ್ತಾನೆ ಹೋಗಿ ಸರ್ ಅನ್ನತಕ್ಕಂಥ ಮಾತ್ರ ಸ್ಪಷ್ಟವಾಗಿ ಮಹಿಳೆಯರು ಇವತ್ತು ತೆರಕನಾಂಬಿ ಜಿಲ್ಲಾ ಪಂಚಾಯತ್ ಅಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವಾಗಿ ಗುಂಡ್ಲುಪೇಟೆ ಮತ್ತು ನಂಜನಗೂಡಿನ ಜನ ಕಾಯ್ತಾ ಇದ್ದಾರೆ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ. ಧರ್ಮಸ್ಥಳವರೇ, ಇಲ್ಲಿ ಮುಖ್ಯಮಂತ್ರಿಯವರೇ ಬಂದು ಅಲ್ಲಿ ನಂಜನಗೂಡಲ್ಲಿ ಉಳ್ಕೊಳ್ಬೇಕನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ, ನೀವು ಸಿಎಂ ಹೇಳ್ಕೊಂಡಿದ್ರು ಇದು ವೈಯಕ್ತಿಕವಾಗಿ ನನಗೂ ಶ್ರೀನಿವಾಸ್ ಪ್ರಸಾದ್ಗೂ ನಡೆಯುವ ಚುನಾವಣೆ ಅಲ್ಲ ಅನ್ನೋದನ್ನ, ಆದ್ರೆ ಇವತ್ತು ಅಷ್ಟು ಸೀರಿಯಸ್ ಆಗಿ ನಿಲ್ಬೇಕು ಅಂದ್ರೆ ಹಾಗಾದ್ರೆ ಏನು ಒಂದು ವಾರದ ಮಟ್ಟಿಗೆ ಆಗಿರ್ಬೋದು, ಯಾವ ಕಾರಣಕ್ಕೆ ಹಾಗಾದ್ರೆ? ಸರ್ ನೋಡಿ ಅಲ್ಲ, ಈಗ ಕಾರ್ಯಕರ್ತರು ಏನ್ ಮಾಡ್ತಾರೆ, ಇವತ್ತು ಯಡಿಯೂರಪ್ಪ ಅವರು ಪೂರ್ತಿ ಬಂದು ಇಲ್ಲೇ ಕುಳಿತುಬಿಟ್ಟವ್ರೆ ಸರ್, ನೀವೆಲ್ಲ ಬರಬೇಕು ಅಂದಾಗ ನಾವು ಕಾರ್ಯಕರ್ತರಿಗೆ ಗೌರವ ಕೊಡಬೇಕಾಗ್ತದೆ. ನೋಡಿ ಇವತ್ತು ಅಶ್ವಥ್ ನಾರಾಯಣ ಅವ್ರು ಹೇಳಿದ್ರಲ್ಲ ಹೆಬ್ಬಾಳಲ್ಲಿ ಏನಾಯ್ತು, ಟಿಕೆಟ್ ಕೊಡಿಸ್ತಂತ ನಾಯಕರುಗಳು ಯಾರು ಹೋಗಲ್ಲಿ ಕ್ಯಾನ್ವಾಸ್ ಮಾಡಲಿಲ್ಲ. ಅಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಟಿಕೆಟ್ ಕೊಡಿಸ್ಬಿಟ್ರು, ಅವರು ಸುಮ್ಮನೆ ಆದ್ರು, ಯಾರು ಜವಾಬ್ದಾರಿಯನ್ನ ತಗೊಳಕ್ಕಾಗ್ಲಿಲ್ಲ. ಆ ಅಭ್ಯರ್ಥಿನೂ ಕೂಡ ಸಮರ್ಥವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಸಂಪರ್ಕದಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಕೆಲವು ಚುನಾವಣೆಗಳು ಕೆಲವು ಕಾರಣಗಳಿಂದ ಗೆಲ್ಲಬೇಕಾಗುತ್ತೆ, ಸೋಲ್ಬೇಕಾಗ್ತದೆ, ಮತ್ತೆ ಅಲ್ಲಿ ಪರಿಸ್ಥಿತಿಗಳು ಬೇರೆ ಇರ್ತದೆ. ಈಗ ಇಲ್ಲಿ ನಂಜನಗೂಡು ಪರಿಸ್ಥಿತಿ ಬೇರೆ ಇದೆ. ಈಗ ನನಗೆ ಗೊತ್ತಿಲ್ಲಪ್ಪ, ನೀವೇ ಜಸ್ಟ್ ಈಗ ತೋರಿಸಿದ್ರಿ, ಪ್ರಸಾದ್ ಅವರು ಒಬ್ಬ ಅಭ್ಯರ್ಥಿ ಇಲ್ಲದೆ ಚುನಾವಣೆ ಮಾಡ್ತೀವಿ ಅಂದ್ರೆ ಬಿಜೆಪಿಯವರ ಒಂದು ಇದನ್ನ ಮೆಚ್ಚಬೇಕಾಗ್ತದೆ. ಇಡೀ ಪ್ರಪಂಚದಲ್ಲಿ ಇವ್ರು ಮೋಸ್ಟ್ಲಿ ಎಲ್ಲ ಉತ್ತರ ಪ್ರದೇಶದ ತರ ಗೆದ್ದು ಬಿಡ್ತೀವಿ ಎಲ್ಲನೂ ಅಂದ್ಬಿಟ್ಟು ಬಿಜೆಪಿಯವರು ಬಹಳ ಒಂದು ಅಂಧ ಪತನದಲ್ಲಿ ಇದ್ದಾರೆ ಅಂತೇಳಿ ನಾನು ಹೇಳ್ಬೇಕಾಗುತ್ತಷ್ಟೇ ನಮ್ಮ ರಾಜ್ಯದ ಜನತೆಗೆ. ಏನು ಒಬ್ಬ ಅಭ್ಯರ್ಥಿ ಇಲ್ಲದೆ ಆದ್ಮೇಲೆ, ಅಭ್ಯರ್ಥಿ ಕಣದಲ್ಲಿ ಅವರು ಕ್ಯಾನ್ವಾಸ್ ಮಾಡಲಿಲ್ಲ ಅಂದ್ಮೇಲೆ ಗೆಲ್ತೀವಿ ಅಂತಕ್ಕಂಥದ್ದು ಅದು ಬಹಳ ಒಂಥರ ಅಸಡ್ಡೆ ಮಾತು ಅನ್ನೋದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ಎಸ್ ಧರ್ಮಸೇನ ಅವರು ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ, ಹಾಗೆ ಅಶ್ವಥ್ ಮಾತಾಡ್ತೀನಿ. ಅದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ. ಮನಮಕಲ್ ಅವ್ರ ಜೊತೆಗೆ ಹಾಕಿಮ್ ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಚಿಕ್ಕ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಮರಮಕಲ್ ಅವರೇ, ನೀವು ಅವಾಗಲೇ ಮಾತಾಡುವಾಗ ಹೇಳ್ತಾ ಇರಿ ಜಾತಿ ಮತ್ತು ವ್ಯಕ್ತಿ ಅನ್ನುವಂಥದ್ದು ಪ್ರಧಾನ ಪಾತ್ರ ವಹಿಸುತ್ತೆ ಅಂತೇಳಿ. ಆದ್ರೆ ಇದರ ನಡುವೆಯಲ್ಲಿ ನಮ್ಮ ಎರಡು ಪಕ್ಷದ ಪ್ರತಿನಿಧಿಗಳು ಹೇಳ್ತಾ ಇರುವಂತದ್ದು ಇಲ್ಲಿ ಅಭಿವೃದ್ಧಿಯ ವಿಚಾರದ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ. ನಿಜಕ್ಕೂ ಕೂಡ ಈ ಅಭಿವೃದ್ಧಿ ಅನ್ನುವಂಥದ್ದು ಒಂದು ಮಾನದಂಡ ಆಗಿ ಇಲ್ಲಿ ವ್ಯಕ್ತ ಆಗುವ ಚಾನ್ಸಸ್ ಇದೆ ಅಂತೇಳಿ ಅನ್ಸುತ್ತಾ? ಅಭಿವೃದ್ಧಿ ಮಾನದಂಡ ಇಲ್ಲಿ ನಂಜನಗೂಡಿನಾಗ ಆಗಂಗೇ ಇಲ್ಲ ಪ್ರಸಾದ್. ಯಾಕಂದ್ರೆ ಅಭಿವೃದ್ಧಿ ಇಸ್ ಎ ರಿಲೇಟಿವ್ ಟರ್ಮ್. ಅದು ಯಾರು ಜಾಸ್ತಿ ಮಾಡ್ಯಾರೆ ಯಾರು ಕಡಿಮೆ ಮಾಡ್ಯಾರೆ ಅದು ಪ್ರಶ್ನೆನೇ ಬರಲ್ಲ ಇಲ್ಲಿ. ಹಾಗೆ ನೋಡ್ಬೇಕಾದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಮೈಸೂರು ಭಾಳ ಡೆವಲಪ್ಮೆಂಟ್ ಆಗ್ತಂತ ಎಲ್ಲರೂ ಅಂದ್ಕೊಂಡಿದ್ರು, ಭಾವಿಸಿದ್ರು. ಬಟ್ ಅದು ಆಗಲಿಲ್ಲ. ಸೊ ಅಭಿವೃದ್ಧಿ ಇಸ್ ನಾಟ್ ಎಟ್ ಆಲ್ ಇಶ್ಯೂ ಇನ್ ದ ನಂಜನಗೂಡು ಕಾನ್ಸ್ಟಿಟ್ಯೂನ್ಸಿ. ಸೆಕೆಂಡ್ ಥಿಂಗ್, ಕಾಂಗ್ರೆಸ್ ಇಸ್ ಟ್ರೈಯಿಂಗ್ ಟು ರೇಕ್ ಅಪ್ ಬದನವಾಳ ಇಶ್ಯೂ ವಿಚ್ ಈಸ್ ಎ ಫಾರ್ಗಾಟನ್ ಇಶ್ಯೂ. ಅಲ್ಲಿ 25 ವರ್ಷ ಆಯಿತು. ಈಗ ಜನಕ್ಕೆ ಅಲ್ಲಿ ಬದನವಾಳದಾಗ ಒಂದಿಷ್ಟು ಕೆಲವು ಜನಕ್ಕೆ ಬಿಟ್ಟರೆ ಬೇರೆ ಹೊರಗಡೆಯವರಿಗೆ ಅದು ನೆನಪು ಇಲ್ಲ. ಆಮೇಲೆ ಅಲ್ಲಿ ಏನಾಯಿತು ಅಂಬೋದು ಕೂಡ ಗೊತ್ತಿಲ್ಲ ಜನರಿಗೆ. ಕಾಂಗ್ರೆಸ್ಸು ಡೆವಲಪ್ಮೆಂಟ್ ಅಂತೇಳಿ ಹೇಳ್ಕೊಂಡು ಈ ಕಾಸ್ಟ್ ಜಗಳಗಳನ್ನು ಎತ್ತಿ ಕಟ್ಟಿ ಏನಾದರೂ ಮಾಡಿ ಲಿಂಗಾಯತ್ ಸಿಂಪತಿ ಗಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ನನಗಟ್ಟಿನ ಮಟ್ಟಿಗೆ ಸಾಧ್ಯವಿಲ್ಲದ ಮಾತು. ಯಾಕಂದರೆ ಒಂದು ಹೇಳ್ತೀನಿ, ಪ್ರಸಾದ್ ಭಾಳ ಚಾಣಾಕ್ಯರು. ಅವರು ಎಲೆಕ್ಷನ್ ರಾಜೀನಾಮೆ ಕೊಟ್ಟ ತಕ್ಷಣ ಹೇಳಿದರು, ದಿಸ್ ಫೈಟ್ ವಿಲ್ ಬಿ ಇನ್ ದ ನೆಕ್ಸ್ಟ್ ಎಲೆಕ್ಷನ್, ದ ಫೈಟ್ ವಿಲ್ ಬಿ ಬಿಟ್ವೀನ್ ಸ್ವಾಭಿಮಾನ ಆ್ಯಂಡ್ ದುರಂಕಾರ ಅಂಥೇಳಿ. ಸ್ವಾಭಿಮಾನ ಯಾಕೆ ಹೇಳಿದರು ಅಂದರೆ ಅವರು ಗೊತ್ತಿತ್ತು ಡೆವಲಪ್ಮೆಂಟ್ ಇಶ್ಯೂ, ಈ ಲಿಂಗಾಯತ್ ಇಶ್ಯೂ, ಶೆಡ್ಯೂಲ್ ಕಾಸ್ಟ್ ಇಶ್ಯೂ ಇವೆಲ್ಲ ತೊಗೊಂಡೋದ್ರೆ ಎಲೆಕ್ಷನ್ಗಳು ಗೆಲ್ಲಲ್ಲ ಅಂತ ಗೊತ್ತಿದ್ದೆ. ಸ್ವಾಭಿಮಾನ, ದಲಿತರು ಸ್ವಾಭಿಮಾನ ಕೆಣಕಿದ್ರು. ಆ ದಲಿತರು ಸ್ವಾಭಿಮಾನ ಕೆಣಕಿದ್ದು ಈಗ ಅವ್ರ ಪರ ವರ್ಕ್ ಆಗ್ತಾಯಿದೆ. ಅಲ್ಲಿ ಡೆವಲಪ್ಮೆಂಟ್ ಅವೆಲ್ಲ ಸೆಕೆಂಡ್ರಿ, ಅಲ್ಲಿ ಏನೂ ಇಲ್ಲ. ಆಮೇಲೆ ಸಿದ್ದರಾಮಯ್ಯವ್ರಿಗೂ ಕೂಡ ಗೊತ್ತಿದೆ, ಅವರು ಮೈಸೂರು ಜಿಲ್ಲೆ ರಾಜಕಾರಣ ಅವರಿಗೆ ಪರ್ಟಿಕ್ಯುಲರ್ಲಿ ಪ್ರಸಾದ್ ಮತ್ತು ರಾಜಶೇಖರ್ ಮೂರ್ತಿಯವ್ರ ಜೊತೆ ರಾಜಕಾರಣ ಮಾಡಿದವರು. ಅವ್ರಿಗೆ ಮೈಸೂರು ಜಿಲ್ಲೆಯೊಳಗೆ ಯಾವ ಜಾತಿ ಜನ ಯಾರಿಗೆ ಓಟ್ ಕೊಡ್ತಾರೆ ಎಂಬುದು ಪೂರ್ಣ ಪ್ರಮಾಣದ ಇದು ಅರಿವು ಸಿದ್ದರಾಮಯ್ಯರಿಗಿದೆ. ಅದೇ ಕಾರಣಕ್ಕೆ ಅವರು ಅಲ್ಲಿ 7 ದಿನ ಬಂದು ಕ್ಯಾಂಪ್ ಮಾಡ್ತಾ ಇರೋದು. ಏನಾದರೂ ಮಾಡಿ ಲಿಂಗಾಯತ್ ಮತಗಳು ತೊಗೊಂಡ್ರೆ ಮಾತ್ರ ಯಾರಿಗಾದರೂ ಗೆಲ್ಲಕ್ಕೆ ಸಾಧ್ಯ. ಈ ಎಲೆಕ್ಷನ್ದಾಗೆ 2008 ಮತ್ತು 2013ದಾಗೆ ನಾನ್ ಲಿಂಗಾಯತ್ ಆಲ್ ವೋಟ್ಸ್ ಕನ್ಸಾಲಿಡೇಟೆಡ್ ಆ್ಯಂಡ್ ಪೋಲರೈಸ್ಡ್ ಬಿಹೈಂಡ್ ಪ್ರಸಾದ್. ಈ ಎಲೆಕ್ಷನ್ದಾಗೆ ನಾನ್ ಲಿಂಗಾಯತ್ ಶೆಡ್ಯೂಲ್ ಕಾಸ್ಟ್ ವೋಟು
ಪ್ಲಸ್ ಇನ್ನೊಂದು ಮೇಜರ್ ಡಾಮಿನೆಂಟ್ ಕಮ್ಯುನಿಟಿ ಲಿಂಗಾಯಸ್ ಅವ್ರ ಜೊತೆ ಸೇರಿದರೆ ಅದರ ಅನಾಹುತ ಏನು ಅಂತ ಸಿದ್ದರಾಮಯ್ಯರಿಗೆ ಗೊತ್ತಿದೆ. ಆ ಅನಾಹುತ ತಪ್ಪಿಸಿಗೋಸ್ಕರ ಬದನವಾಳ ರೇಕಪ್ ಮಾಡ್ತಾ ಇದ್ದಾರೆ. ಆಮೇಲೆ ಇದೇ ಬದನವಾಳ ಇಶ್ಯೂ 2013ದಾಗ ಇರಲಿಲ್ಲ, 2008ರಾಗ ಇರಲಿಲ್ಲ. ನಿಜ ನಿಜ ನಿಜ. ಸೊ ಈಗ ಅದು ಇಶ್ಯೂ ರೇಕಪ್ ಮಾಡ್ತಾ ಇರೋದು ಕಾಂಗ್ರೆಸ್ನವರೇ. ಸೊ ಡೆವಲಪ್ಮೆಂಟು ಅವೆಲ್ಲ ಅಲ್ಲಿ ಗೌಣ ಇರೋದೇ ಇಲ್ಲಿ, ಅಲ್ಲಿ ವ್ಯಕ್ತಿ ಮತ್ತು ಜಾತಿ. ಒಂದು ಕಡೆ ಪ್ರಸಾದ್, ಇನ್ನೊಂದು ಕಡೆ ಯಡಿಯೂರಪ್ಪ ಲಿಂಗಾಯತ ಮತಗಳು ಪ್ರಸಾದಕ್ಕೆ ಕೊಡಿಸ್ಬೇಕು, ಟ್ರಾನ್ಸ್ಫರ್ ಮಾಡಿಸ್ಬೇಕು. ಪ್ರಸಾದ್ ದಲಿತ ಮತಗಳು ತಗೊಂಡ್ರೆ ಅವ್ರ ಗೆಲುವು ಅವ್ರದ್ದೇ ನಿಶ್ಚಿತ. ಕಾಂಗ್ರೆಸ್ಸು ನಾನು ಕಾಂಗ್ರೆಸ್ ಪರ ವಿರೋಧ ಅಥವಾ BJP ಪರ ಅಂತಿಲ್ಲ. ಈಗಿನ ಪರಿಸ್ಥಿತಿಯೊಳಗೆ ಕಾಂಗ್ರೆಸ್ಸು ಭಾಳ ಹಿಂದಿದೆ. ಅಲ್ಲಿ ಯಾರು ಏನೇ ಕಳಲೆ ಕೇಶವಮೂರ್ತಿಗೆ ಸ್ವಲ್ಪ ಇಮೇಜ್ ಇದೆ. ಆ ಇಮೇಜ್ ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತದೆ ವೋಟರ್ಸ್ ಲೆವೆಲ್ ಅಂತೇಳಿಲ್ಲ. ಕೊನೆಗೆ ಮತ ಹಾಕುವಾಗ ಅವನ ವ್ಯಕ್ತಿ ಜಾತಿ ಆಧಾರಿತದ ಮೇಲೆ ಮತ ಹಾಕೋದು. ಇಲ್ಲಿ ಪರ್ಟಿಕ್ಯುಲರ್ಲಿ ಚಾಮರಾಜನಗರ ಜಿಲ್ಲೆಯೊಳಗೆ ಲಿಂಗಾಯತರು ಮತ್ತು ದಲಿತರು ಅವ್ರ ಜಾತಿ ಬಿಟ್ಟು ಎಂದೂ ಮತ ಕೊಟ್ಟಿಲ್ಲ. ಯಾವುದೇ ಇದು ಎಲೆಕ್ಷನ್ ತಗೋರಿ, ಯಾವುದು ಇತಿಹಾಸ ಅದು. ಈಗ ಅದು ಒಮ್ಮೆ ಬದಲಾವಣೆ ಆಗ್ತದೆ ಎಂಬುದು ಅಸಾಧ್ಯ ಇಲ್ಲ. ಎಸ್ ಮರಮ್ಕಲ್ ಅವರೇ, ಧನ್ಯವಾದ. ಟಿವಿ ಜೊತೆಗೆ ಇಷ್ಟೊತ್ತು ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಅಬ್ದುಲ್ ಹಕೀಮ್ ಅವರು, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಕಾಂಬಿನೇಷನ್ಸ್ ಇವೆಲ್ಲದರ ಬಗ್ಗೆ ನೋಡಿದಾಗ? ಈಗ ನಾವು ಇಲ್ಲಿ ಚರ್ಚೆ ಮಾಡೋದು ಬರೀ ಕೇವಲ ದಲಿತರು ಮತ್ತು ಲಿಂಗಾಯತರದ್ದು ಮಾತ್ರ ಮಾತಾಡ್ತಾ ಇದ್ವಿ. ಇವರಿಬ್ಬರದ್ದು ಒಟ್ಟು ಸೇರಿಸಿದ್ರೆ 1 ಲಕ್ಷ ಆಸ್ಪಾಸ್ನಲ್ಲಿದೆ. ಇನ್ನು 96,000 ಮತಗಳು ದಲಿತರ ಅಲ್ಲದವರು ಮತ್ತು ಲಿಂಗಾಯತರಲ್ಲದವರು ಮತಗಳು ಕೂಡ ಇದ್ದಾವೆ. ಅಂದರೆ ಇವೆಲ್ಲ ಹಿಂದುಳಿದ ವರ್ಗದ ಮತಗಳು ಅಥವಾ ಅಲ್ಪಸಂಖ್ಯಾತರ ಮತಗಳು ಅಂತ ನಾವು ಭಾವಿಸ್ಕೊಳ್ತೀವಿ. DT ಜಯಕುಮಾರರು ಕೂಡ ಗೆದ್ದಿದ್ದಾರೆ, ಬೆಂಕಿ ಮಾದೇವರು ಕೂಡ ಗೆದ್ದಿದ್ದಾರೆ ಜನರಲ್ ಇದ್ದಾಗ. ಹಾಗಾದ್ರೆ DT ಜಯಕುಮಾರ್ ಅವರ ಇಮೇಜ್ ಇರಲಿಲ್ಲ. ಅವಾಗೆಲ್ಲ ಸಿದ್ದರಾಮಯ್ಯ ನಿಂತೆ ಅವ್ರು ಗೆಲ್ಸ್ಕೊಂಡು ಬರ್ತಿದ್ರು, ಯಾಕಂದರೆ ಅವರು ಅತ್ಯಂತ ಆಪ್ತ ಬಳಗಕ್ಕೆ ಸೇರಿದ್ರು ಸಿದ್ದರಾಮಯ್ಯ ಅವರ ಬಳಗಕ್ಕೆ. ಹೀಗಾಗಿ ಖಂಡಿತವಾಗಿಯೂ ಹಿಂದುಳಿದ ವರ್ಗದ ಮತಗಳು ಕ್ರೋಢೀಕರಣ ಏನು ನಾಳೆಯಿಂದ ಪ್ರಾರಂಭ ಆಗುತ್ತೆ, ಮತ್ತು ಲಿಂಗಾಯತರಲ್ಲಿ ಒಡಕು ಏನು ತರ್ತಾರೆ, ಮತ್ತು ದಲಿತರಲ್ಲಿ ಒಂದು 10-20% ಆದರೂ ಏನು ತೊಗೊಂಬರ್ತಾರೆ, ಇದ್ರ ಎಲ್ಲದರ ಮೇಲೆ ನೆಚ್ಚಿಕೊಂಡು ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇನ್ನು ಮೇಲೆ ಅಗ್ನಿ ಪರೀಕ್ಷೆ ಪ್ರಾರಂಭ ಆಗುತ್ತೆ. 1ನೇ ತಾರೀಕಿನಿಂದ ನಾವೇನು ಲೆಕ್ಕ ಹಾಕಿದ್ದೀವಿ, 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ ಕೂಡ ಬಹಳ ಸ್ಪೀಡಪ್ ಆಗಿ ಅಲ್ಲಿ ಪ್ರತಿಯೊಂದು ಚೇಂಜ್ ಆಗ್ಲಿಕ್ಕೆ ಹೋಗುತ್ತೆ. ಅದೇ ಯಾಕೆ ಮರ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಆಗಲೇ ಮರಮ್ಕಲ್ ಅವರು ಕೂಡ ಅದನ್ನು ಪ್ರಸ್ತಾಪಿಸಿದ್ರು. ಈ ಬದನವಾಳು ಇಶ್ಯೂವನ್ನು ರೇಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ರೆ, ಒಂದು ಕಡೆ ಹಿಂಸೆ ನಡೆದಿದೆ, ಅಲ್ಲಿ ದುಷ್ಕೃತ್ಯ ನಡೆದು ಹೋಗಿದೆ, ಅಲ್ಲಿ ಶೋಷಣೆಗೊಳಗಾದಂಥವರ ಪರವಾಗಿ ನಿಂತು ಶ್ರೀನಿವಾಸ ಪ್ರಸಾದ್ ಅವರು ಆ ನ್ಯಾಯವನ್ನ ಕೊಡಿಸಿರುವಂಥ ಎಂಡ್ ಆಫ್ ದ ಡೇ ನ್ಯಾಯಾಲಯದಲ್ಲಿ ತೀರ್ಪು ಬಂದಿರತಕ್ಕಂಥದ್ದು. ಇವಾಗ ಅದನ್ನ ಇಶ್ಯೂವನ್ನು ರೈಸ್ ಮಾಡುವಂಥದ್ದು ಇದು ಯಾವ ರೀತಿ ಅಂತ ರಾಜಕಾರಣ, ಕಾಂಗ್ರೆಸ್ನ ಈ ರಾಜಕಾರಣ ಇಷ್ಟರ ಮಟ್ಟಿಗೆ ಸರಿಯಲ್ಲ? ಇದು ನೋಡಿ, ಅವರು ಮರಮ್ಕಲ್ ಅವರು ಹೇಳಿದ ಪ್ರಕಾರ ಇದು 25 ವರ್ಷಗಳ ಹಿಂದೆ 1993 93ರಲ್ಲಿ ಆಗಿದ್ದ ಘಟನೆ. ಈಗ ಯಾರು ಮೊದಲನೇ ಹಂತದ ಮತದಾರ 18 ವರ್ಷದಿಂದ 25 ವರ್ಷದ ಅಂದರೆ 7 ವರ್ಷದಿಂದ ಮತದಾರರ ಅರ್ಹರಾಗಿದ್ದಾರೆ, ಅವ್ರಿಗೆ ಈ ಘಟನೆನೇ ಗೊತ್ತಿಲ್ಲ ಮತ್ತು ಆವಾಗ ಅವರು ಜನ್ಮ ತಳೆದಿರಲಿಲ್ಲ. ಆದರೆ ಇದೊಂದು ಎಮೋಷನಲ್ ಇಶ್ಯೂ ಆಗೇ ಉಳಿದಿದೆ ಆ ಭಾಗದಲ್ಲಿ. ಇದನ್ನು ಸರಳವಾಗಿ ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. BJPಯವರು ಇದನ್ನು ತೆಗ್ಬಿಡ್ಲಿಕ್ಕೆ ಹೋಗ್ತಾರೆ, ಕಾಂಗ್ರೆಸ್ನವರು ಆದಷ್ಟು ಇದನ್ನು ಪ್ರಜ್ವಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಇದೊಂದು ಇಶ್ಯೂ ಆಗುತ್ತೆ. ಯಾಕಂದರೆ ಲಿಂಗಾಯತರು ಮತ್ತು ದಲಿತರ ಮಧ್ಯೆ ಮೊದಲಿಂದನೂ ಆ ಭಾಗದಲ್ಲಿ ಒಂದು ಹೊಯ್ದಾಟ, ಒಂದು ಕಿತ್ತಾಟ ಇದ್ದೇ ಇದೆ. ಅದನ್ನು ಪೋಷಣೆ ಮಾಡಿಕೊಂಡು ಇಬ್ಬರೂ ಕೂಡ ಮಾಡ್ಕೊಂಡು ಬಂದಿದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತಾ ಇದ್ದೀವಿ. ಆದರೆ ಇದು BJPಯವರಿಗೆ ಅತ್ಯಂತ ಪ್ರತಿಷ್ಠೆ ಇದೆ. ಅಕಸ್ಮಾತ್ ಅಲ್ಲಿ ಶ್ರೀನಿವಾಸ ಪ್ರಸಾದ್ ಗೆದ್ದರೆ ಅದರ ಕಿರೀಟ, ಅದರ ಸರ್ದಾರ ಯಡಿಯೂರಪ್ಪನವರು ಆಗ್ತಾರೆ. ಅಕಸ್ಮಾತ್ ಅಲ್ಲಿ ಶ್ರೀನಿವಾಸ ಪ್ರಸಾದ್ ಸೋತ್ರೆ ಆ ಸೋಲಿನ ಹೊಣೆ ಶ್ರೀನಿವಾಸ ಪ್ರಸಾದ್ ಮಾತ್ರ ಜವಾಬ್ದಾರಿ ಆಗ್ತಾರೆ. ಯಾಕಂತಂದ್ರೆ ನಿಮ್ಮಲಿಂದ ನಾನು ಇಷ್ಟಕ್ಕಾದ್ರೂ ತಂದೆ, ನೀವು ಗೆಲ್ಲಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ನಿಮ್ಮ ಬಗ್ಗೆ ಅಭಿಪ್ರಾಯ ಅಲ್ಲಿ ಕ್ಷೇತ್ರದಲ್ಲಿ ಸರಿ ಇಲ್ಲ ಅಂತ. ಎಸ್ ಅಶ್ವಥ್ ನಾರಾಯಣ ಅವರೇ, ಕೊನೆದಾಗಿ ತಾವೇನು ಹೇಳ್ತೀರಿ ಈ ಚುನಾವಣೆಯ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಎಷ್ಟು ಮಟ್ಟಿಗೆ ಇಲ್ಲಿ ನಿಮ್ಮ ಪಕ್ಷ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ನಿಮ್ಗೆ ಇರ್ತಕ್ಕಂತಹದ್ದು? ಪ್ರಸಾದ್, ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ನಾನು ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಗೆ ಸೀಮಿತವಾಗಿ ನಾನು ಮಾತ್ರ ಮಾತಾಡ್ತೀನಿ. ನಂಜನಗೂಡು, ಪರ್ಟಿಕ್ಯುಲರ್ ನಂಜನಗೂಡು ಆ ಭಾಗದಲ್ಲಿ ನೋಡಿ, ಈಗ ಜಿಲ್ಲಾ ಪಂಚಾಯತ್ ಆಗ್ಬೋದು, ಬೇರೆ ಬೇರೆ ಮುನ್ಸಿಪಲ್ ಕಾರ್ಪೊರೇಷನ್ಗಳಾಗ್ಬೋದು, ಎಲ್ಲವೂ ಸಹ ಸಿದ್ದರಾಮಯ್ಯನವ್ರದ್ದು ಫೇಲ್ಯೂರ್ ಎದ್ದು ಸ್ಪಷ್ಟವಾಗಿ ಎತ್ತಿ ಕಾಡಿದ. ಅದು ಲೋಕಸಭೆ ಚುನಾವಣೆ ಆಗ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ. ಇವತ್ತು ಯಾರ ಕೈನಲ್ಲಿ ಆಡಳಿತ ಇದೆ? ಲೋಕಲ್ ಬಾಡಿ ಯಾರ ಕೈನಲ್ಲಿದೆ? ಗುಂಡ್ಲುಪೇಟೆನಲ್ಲಿ ಅದು ಮದೇವ್ ಪ್ರಸಾದ್ ಇದ್ರು, ಅಲ್ಲಿ ಗುಂಡ್ಲುಪೇಟೆನಲ್ಲಿ ಅವರೊಂದು ಫೋರ್ಸ್ ಮೇಲೆ ಇಲ್ಲಿ ಬಂತು. ಆದರೆ ಮೈಸೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಆಗ್ಬೋದು, ಅಥವಾ ಮಹಾನಗರ ಪಾಲಿಕೆ ಆಗ್ಬೋದು, ಅಥವಾ ಮೈಸೂರು MP ಕ್ಷೇತ್ರ ಆಗ್ಬೋದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಟೋಟಲ್ ಎಲ್ಲಾ ಎಲೆಕ್ಷನ್ ಅವರು ಸೋತಿದ್ದಾರೆ. ಇವನ್ ಈ ಒಂದು ಬೈ ಎಲೆಕ್ಷನ್ ಅಲ್ಲೂ ಸಹ ಏನು ಪ್ರಸಾದ್ ಅವರು ಹೇಳಿದ್ದು ಸ್ವಾಭಿಮಾನದ ಚುನಾವಣೆ ಇರಬಹುದು, ಆ ನಿಟ್ಟಿನಲ್ಲಿ ಜನ ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ನಡ್ಕೊಂಡಿದ್ದ ರೀತಿ, ಅದೇ ಮುಖ್ಯಮಂತ್ರಿ ಆದಾಗ ನಡ್ಕೊಳ್ತಾ ಇರೋ ರೀತಿ ನೀತಿಗಳು
ಟೋಟಲಿ ಮೈಸೂರನ್ನ ಮರ್ತ್ಕೊಂಡು ಇವರು ರಾಜಕಾರಣ ಮಾಡ್ತಾ ಇದ್ರೆ ಅದ್ರದ್ದು ರಿಸಲ್ಟ್ ಅನ್ನ ಮುಂದೆ ಬರ್ತಕ್ಕಂಥ 9ನೇ ತಾರೀಕಿನ ಎರಡೂ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಗುಂಡ್ಲುಪೇಟೆ ಮತ್ತೆ ಎರಡು ನಾವು ಗೆಲ್ಲಿತೀವಿ. ಅಶ್ವಥ್ ನಾರಾಯಣ ಅವ್ರು ಹೇಳ್ತಾ ಇರೋದು ಗೊತ್ತಾಗ್ತಾ ಇದೆ. ಈಗ ಅಲ್ಲಿ ಅವ್ರು ಹೇಳ್ತಿರೋ ಪ್ರಕಾರನೇ ಹೇಳ್ತೀರಿ, ಅಲ್ಲಿರೋದು ಬಿಜೆಪಿ ಅಲ್ಲ, ದಳದವ್ರು ಇರೋದು. ದಳದವರು ಇವತ್ತು ಅವ್ರ ಅಭ್ಯರ್ಥಿಗಳನ್ನ ಹಾಕಿಲ್ಲ. ಮತ್ತೆ ಎರಡನೇದಾಗಿ ಹೇಳ್ತೀನಿ, ಇವರು ಏನ್ ಹೇಳ್ತಾ ಇದ್ದಾರೆ, ವೀರಶೈವರ ಮತಗಳು ಬದನಾಳಿ ಕಾಂಗ್ರೆಸ್ಸಿನ ಮುಖಂಡರುಗಳಿಂದ ಹಿಡಿದು ಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಕಾರ್ಯಕರ್ತರ ತನಕ ಪ್ರಮಾಣವಾಗ್ಲೂ ನಾವ್ ಯಾರು ಬದನಾಳಿ ಇಶ್ಯೂನ ನಾವೆಲ್ಲೂ ಕೂಡ ಎತ್ತಿಲ್ಲ, ತೆಗೆದಿಲ್ಲ, ನಾವು ಚರ್ಚೆನೂ ಕೂಡ ನಾವು ಮಾಡಿಲ್ಲ. ಇದು ಆ ವರ್ಗದಲ್ಲೇ ಅವ್ರಿಗಿರ್ತಕ್ಕಂಥ ಅಸಮಾಧಾನವನ್ನ ಅವ್ರು ಹೇಳ್ಕೊಂಡಿರ್ಬೋದು ಹೊರತು ನಮ್ಮ ಪಕ್ಷದ ಯಾವ ಕಾರ್ಯಕರ್ತರು ಮುಖಂಡರು ಅದನ್ನ ವಿಚಾರನೇ ನಾವು ತೆಗೆದಿಲ್ಲ. ಇದು ಖಂಡಿತವಾಗ್ಲೂ ಇದಕ್ಕೆ ನಾವು ಯಾವುದಕ್ಕೂ ಆ ವಿಚಾರಕ್ಕೆ ನಾವು ಒತ್ತನ್ನು ಕೂಡ ಕೊಡಲ್ಲ. ಯಾಕೆಂತ ಹೇಳಿದ್ರೆ ಈ ಚುನಾವಣೆ ಬರ್ತದೆ ಹೋಗ್ತದೆ, ಆದ್ರೆ ಇಲ್ಲಿ ಜನಗಳು ನೆಮ್ಮದಿಯಾಗಿರ್ಬೇಕು. ನಾವು ಕೂಡ ನಾನು ಟಿ ನರಸೀಪುರದವನು, ಈ ಭಾಗದಲ್ಲಿ ನಾನು ವಿಧಾನ ಪರಿಷತ್ ಸದಸ್ಯ ಇರ್ಬೋದು, ಆದ್ರೆ ಇಲ್ಲಿ ಜನ ನೆಮ್ಮದಿಯಾಗಿರ್ಬೇಕು, ಇಲ್ಲಿ ಜನ ಅಭಿವೃದ್ಧಿ ಹೊಂದಬೇಕು. ಇದು ನಮ್ಮ ಮುಂದಕ್ಕೆ ನಮ್ಮ ರಾಜ್ಯ ಒಂದು ಬೇರೆ ರಾಜ್ಯಗಳಿಗೆ ದಿಕ್ಸೂಚಿ ಆಗ್ಬೇಕು. ಇವತ್ತು ಪಕ್ಕದ ನಮ್ಮ ತೆಲಂಗಾಣ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಕರ್ನಾಟಕದ ಮಾದರಿಯಾಗಿ ತಗೊಳ್ತೀವಿ ಅಂತ ಹೇಳಿ. ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆದ ಶೇರ್ ಮಾಡ್ಕೊಡ್ತಕ್ಕಾಗಿ ಅಶ್ವಥ್ ನಾರಾಯಣ ಅವರೇ ತಮಗೂ ಕೂಡ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗೋದಕ್ಕಾಗಿ ಹಕ್ಕಿಮ್ ಅವರೇ ತಮಗೂ ಕೂಡ ಧನ್ಯವಾದ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾರೆ TV9.